ಆಸರೆ ಟಿವಿ ಅರ್ಪಿಸುತ್ತಿರುವ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಸಾಕ್ಷಿ ಎಂಬುದಾಗಿ ನಾವು ಹೇಳುವುದಾದರೆ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ಮಾಡಿದಂತಹ ವಿಶೇಷ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಹೇಳುವಂಥದ್ದೇ ಸಾಕ್ಷಿಯಾಗಿದೆ. ಹಲವಾರು ದಿನಗಳಿಂದ ನೀವು ನೋಡುತ್ತಾ ಬಂದಂಥ ಈ ಒಂದು ಕಾರ್ಯಕ್ರಮವು ನಿಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಇವತ್ತಿನ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ದಾಮೋದರ್ ಕುಲಾಲ್ರವರು ಇದ್ದಾರೆ. ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತೇವೆ. ನಿಮ್ಮ ಬಾಲ್ಯ ಜೀವಿತ ಯಾವ ರೀತಿಯಲ್ಲಿತ್ತು? ನಾನು ಸಿಸ್ಟರ್ ಸಣ್ಣ ಪ್ರಾಯದಲ್ಲಿ, ಯಾಕಂದರೆ ಸವಣೂರಿನಲ್ಲಿ ನಾನು ಹುಟ್ಟಿ ಎಲ್ಲ ಬೆಳೆದದ್ದು. ನನ್ನ ತಂದೆ ತಾಯಿಗೆ ನಾವು ಒಟ್ಟಿಗೆ 5 ಮಂದಿ ಮಕ್ಕಳು. 5 ಮಂದಿ ಮಕ್ಕಳು. ಅದರಲ್ಲಿ ನನ್ನಿಂದ ದೊಡ್ಡವಳ ಅಕ್ಕ, ಆಮೇಲೆ ನಾನು, ನನ್ನಿಂದ ಸಣ್ಣವ ತೀರಿ ಹೋಗಿದ್ದಾರೆ. ಸೆಕೆಂಡ್ ನನಗೆ ತಮ್ಮ ಮತ್ತು ತಂಗಿ. ಈಗ ಇರುವುದು ನಾವು 4 ಮಂದಿ ಮಕ್ಕಳು. 4 ಮಂದಿ ಮಾತ್ರ. ಹೌದು. ಯಾಕಂದರೆ ತಂದೆ ಇದು PWDಯಲ್ಲಿ ಜಾಬಲ್ಲಿದ್ದರು, ಕಾರ್ಮಿಕ ರಸ್ತೆ, ಇದು ಕರ್ನಾಟಕ ರಾಜ್ಯ ರಸ್ತೆ ಕಾರ್ಮಿಕರಂತ PWDಯಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ನನ್ನ ತಂದೆಯ ಮನೆ ಕೂಡ ಸವಣೂರಲ್ಲಿ, ಅಜ್ಜ ಮನೆ ನನ್ನದು. ಅಜ್ಜನಿಗೆ ಹೋಟೆಲೆಲ್ಲ ಇತ್ತು. ಮತ್ತು ಚಿಕ್ಕಪ್ಪನವರಿದ್ದರು, ತಂದೆ ತಮ್ಮನವರೆಲ್ಲ ಒಟ್ಟಾಗಿದ್ರೆ ನೀವು? ಇಲ್ಲ, ಒಟ್ಟಾಗಿ ಅಂತ ಹೇಳಿದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಮದುವೆಯಾದ ಪ್ರಾಯ ನಾನು ಸಹ, ನನಗೆ ಬುದ್ಧಿ ಬರುವಾಗ ಸ್ಕೂಲಿಗೆ ಇರುವಾಗ ಬೇರೆ ಮನೆ ಆಗಿದೆ, ತಂದೆಯದು ಬೇರೆ ಮನೆ ಆಗಿದೆ, ಬೇರೆ ಮನೆಯಲ್ಲಿದ್ದೇವೆ. ಆದರೆ ಹತ್ತಿರ ಇದ್ದೆವು. ನನಗೆ ಅಜ್ಜನ ಮನೆ ಹತ್ತಿರ ಚಿಕ್ಕಪ್ಪನವರೆಲ್ಲ ಸಿಗ್ತಿದ್ರು, ಆ ಊರಲ್ಲಿ ಬೆಳೀತಿದ್ದೆ. ನನ್ನ ತಂದೆ PWDಯಲ್ಲಿ ಕೆಲಸ ಮಾಡ್ತಿರುವ ಸಮಯದಲ್ಲೂ ಕೂಡ. ಆದರೆ ನನ್ನ ಸಣ್ಣ ಪ್ರಾಯ ಅಂತ ಹೇಳುವಾಗ ತುಂಬ ಅದು ಒಂದು ನನ್ನ ಜೀವಿತ, ಅದೊಂದು ಇದು ಆಗಿತ್ತು, ಕಷ್ಟದ ಜೀವಿತ. ಯಾವ ರೀತಿಯಲ್ಲಿ ಕಷ್ಟ ಅಂದರೆ ನನ್ನ ತಂದೆ PWD ಜಾಬಲ್ಲಿ ಇದ್ದರೂ ಮನೆಯಲ್ಲಿ ಯಾವಾಗಲೂ ಒಂದು ಸಮಾಧಾನ ಇಲ್ಲ, ಮನೆಯಲ್ಲಿ ಗಲಾಟೆ. ಯಾಕಂದರೆ ತಂದೆಯವರು ಸಂಜೆ ಬರುವಾಗ ಕುಡಿಯುವಂಥ ಅಭ್ಯಾಸ ಇದೆ, ಕುಡಿಕೊಂಡು ಬರುವುದು, ಮನೆಯಲ್ಲಿ ಜಗಳ ಮಾಡುವುದು, ಅದನ್ನೆಲ್ಲ ನನ್ನ ಸಣ್ಣ ಪ್ರಾಯದಲ್ಲಿ ನಾನು ನೋಡ್ತಾ ಇದ್ದೆ. ಮತ್ತು ನಾನು ಬೆಳೆದು ಬರುವಂಥ ಸಮಯದಲ್ಲಿ ಸರಿಯಾಗಿ ಸ್ಕೂಲಿಗೆ ಹೋಗಲಿಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಯಾರು ಕೂಡ ನಮ್ಮ ಕುಟುಂಬದಲ್ಲಿ, ನನ್ನ ತಾಯಿಗೆ ಕುಟುಂಬ ಇತ್ತು, ತಂದೆ ಕುಟುಂಬ ಇತ್ತು, ಎಲ್ಲ ಇತ್ತು. ಆದರೆ ಯಾರು ಕೂಡ ಸಹಾಯ ಮಾಡುವಂಥವ್ರು ಯಾರು ಇರಲಿಲ್ಲ. ಆದರೆ ತಾಯಿ ಬೀಡಿ ಕಟ್ತಾಯಿದ್ರು, ಕಷ್ಟಪಟ್ಟು ಬೀಡಿ ಕಟ್ಟಿ. ಆದರೂ ಸಣ್ಣ ಪ್ರಾಯದಲ್ಲೇ ನಾನು 1ನೇ ಕ್ಲಾಸಿಗೆ ಹೋಗ್ತಿದ್ದಾಗ, 1ನೇ ಕ್ಲಾಸ್ ನಮ್ಮ ಹತ್ತಿರವಿತ್ತು ಸ್ಕೂಲು, ಮನೆ ಹತ್ತಿರ ಶಾಲೆ. ಅಲ್ಲಿ ಹೋಗ್ತಿರೋ 1ನೇ ಕ್ಲಾಸಲ್ಲೇ ನಾನು ಫೈಲಾಗಿಬಿಟ್ಟೆ. 1ನೇ ಕ್ಲಾಸಲ್ಲಿ ಫೇಲ್? ಅಷ್ಟು ಕಲೀಲಿಕ್ಕೆ ಹಾಗೆಲ್ಲ ನನಗೆ ಗೊತ್ತಿಲ್ಲ. ಆ ಪ್ರಾಯದಲ್ಲಿ ನಾನು ಕಲಿತಾ ಇದ್ದೆ, ಆದರೆ ಯಾಕೆ ಫೈಲ್ ಅದಂತ ಗೊತ್ತಿರಲಿಲ್ಲ. ಮತ್ತು ಅಲ್ಲಿಂದ 2ನೇ ಕ್ಲಾಸಿಗೆ ಹೋದೆ. ನೆಕ್ಸ್ಟ್ ಇಯರ್ 1 ವರ್ಷ 1ನೇ ಕ್ಲಾಸಿಗೆ ಕೂತ್ಕೊಂಡೆ. 4ನೇ ಕ್ಲಾಸಿಗೆ ಹೋಗುವ 4ನೇ ಕ್ಲಾಸಲ್ಲಿ ಪುನಃ ಫೈಲ್ ಆದೆ. ಮತ್ತು ಅಲ್ಲಿಂದ ನನ್ನನ್ನು ಮತ್ತು ನನ್ನ ಅಕ್ಕನನ್ನು ತೆಗೆದು ಬೇರೆ ಸ್ಕೂಲಿಗೆ ಹಾಕಿದರು. ನನ್ನ ಅಕ್ಕ ಸ್ಕೂಲ್ ಬಿಟ್ಟಳು ಆ ಸಮಯದಲ್ಲಿ, ನನ್ನನ್ನು ಬೇರೆ ಸ್ಕೂಲಿಗೆ ಹಾಕಿದರು. ಅಲ್ಲಿ ಹೋಗಿ ಕೇಳುವಾಗ ಸವಣೂರು ಅಂತ ಊರಿಗೆ ಸ್ಕೂಲಿಗೆ ಹೋದೆ. ಅಲ್ಲಿಯ ಹೆಡ್ ಮಾಸ್ಟರ್ನ ಹತ್ರ ಹಾಗೆಲ್ಲ ಮಗ್ಗಿ ಕೇಳುವುದು, ಮತ್ತು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗೆ ಉತ್ತರ ಕೊಟ್ಟೆ. ಆಗ ನನ್ನನ್ನು ಹೇಳಿದ್ರು, ಇವನು ಇಷ್ಟು ಒಳ್ಳೆ ಕಲಿತಿದ್ದಾನೆ, ಒಳ್ಳೆಯದಾನೆ, ಯಾಕೆ ಫೈಲ್ ಮಾಡಿದ್ದು ಅಂತೇಳಿ ನನ್ನನ್ನು ಪಾಸ್ ಮಾಡಿ 5ನೇಗೆ ಹಾಕಿದರು. ಮತ್ತು ನನಗೆ ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗುವಾಗ ನನಗೆ ತಾಯಿ ಎಲ್ಲ ಹೇಳ್ತಿದ್ರು. ನನಗೆ ಗೊತ್ತಾಯಿತು ನಾನು 1ನೇ ಕ್ಲಾಸ್ನಲ್ಲಿ 4ನೇ ಕ್ಲಾಸ್ ಫೈಲ್ ಆಗಲಿಕ್ಕೆ ಕಾರಣ, ಯಾಕಂದರೆ ನನ್ನ ತಂದೆ ಕೋಳಿ ಅಂಕಕ್ಕೆ ಹೋಗುವಂಥ ಸ್ವಲ್ಪ ಇದಿತ್ತು ಅವರಿಗೆ. ಮತ್ತು ನಮ್ಮ ಊರಿನಲ್ಲಿರುವಂಥ ಸ್ಕೂಲ್ ಹೆಡ್ ಮಾಸ್ಟರ್, ಅವ್ರ ಊರಿನವರೇ, ಅವರಿಗೆ ಕೂಡ ಕೋಳಿ ಅಂಕದೆಲ್ಲ ಹೋಗುವಂಥದ್ದೆಲ್ಲ ಇತ್ತು. ಆಗ ನಮ್ಮ ಮನೆ ಕೋಳಿ ಅಂಕದ್ದು, ಆಗ ನಮ್ಮ ಮನೆಯಲ್ಲಿ ಕೋಳಿ ಎಲ್ಲ ಬೆಳೆಸ್ತಿದ್ರು ತಂದೆ. ಕೋಳಿ ಅಂಕದ ಇದು ಕೋಳಿಗಳಿತ್ತು. ಆಗ ಒಂದು ಸಲ ಕೋಳಿ ಕೇಳಿದ್ರು ಅಂದರೆ ಕೊಡಲಿಲ್ಲ ಅಂತ ಕೋಪಕ್ಕೆ, ಕೋಳಿ ಅಂಕಕ್ಕೆ ಕೋಳಿ ಕೊಡಲಿಲ್ಲ ಅಂತ ಕೋಪಕ್ಕೆ ನನ್ನನ್ನು ಫೈಲ್ ಮಾಡಿದ್ದಾರೆ ಅಂತ ತಾಯಿ ಹೇಳ್ತಾರೆ. ಸತ್ಯವಾಸುಗಳು ಅಂತ ಗೊತ್ತಿಲ್ಲ, ತಾಯಿ ಹೇಳಿದ್ರು ನನಗೆ. ಇಲ್ಲದಿದ್ರೆ ಯಾರಾದ್ರೂ 1ನೇ ತರಗತಿಯಲ್ಲಿ ಫೇಲ್ ಮಾಡೋದು ಬಹಳ ಒಂದು ಅಪರೂಪ. ಒಂದು ಪ್ರಾಯ ಆಗದೇ ಇದ್ರೆ ಮುಂದಿನ ಕ್ಲಾಸಿಗೆ ಕಳಿಸುವುದಿಲ್ಲ. ಅದರ ನಂತರ 4ನೇಯಲ್ಲಿ ಸಹ ಫೇಲ್ ಮಾಡಿದ್ದು, ನೀವು ಬೇರೆ ಶಾಲೆಗೆ ಹೋಗಿ ಅಲ್ಲಿ ನೀವು ಪಾಸ್ ಮಾಡ್ಕೊಂಡ್ರಿ. ಅದರ ನಂತರ ನಾನು ಅಲ್ಲಿಂದ ನನಗೆ ಆ ಸ್ಕೂಲಿಗೆ ಹೋದ ಮೇಲೆ ನನಗೆ ತುಂಬ, ಯಾಕೆಂದರೆ ನಾನು ಮಕ್ಕಳೊಟ್ಟಿಗೆ ಸೇರಿಕೊಳ್ಳುವುದು, ಮತ್ತು ತುಂಬ ಪೋಖ್ರಿಯಾಗಿದೆ ಸಣ್ಣ ಪ್ರಾಯದಿಂದಲೇ. ಮನೆಯಲ್ಲಿ ಎಲ್ಲ ಪೋಖ್ರಿ, ಅವ್ರು ಸ್ವಲ್ಪ ಹಠ ಮಾರಿ, ತಾಯಿ ಹೇಳಿದ ಮಾತು ಕೇಳ್ತಿರಲಿಲ್ಲ, ತಂದೆ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ನನ್ನ ಇಷ್ಟ ಬಂದಾಗೆ ನಾನು ಹೋಗುವುದು, ಸ್ಕೂಲಿಗೆ ಬರುವುದು. ಮತ್ತು ನಾನು ಸಣ್ಣ ಪ್ರಾಯದಲ್ಲೇ ನಾನು ಶಾಲೆಗೆ ಹೋಗುವಲ್ಲಿ, ನಾನು 4ನೇ ಕ್ಲಾಸ್ ಇರುವಾಗಲೇ ನಾನು ಬೀಡಿ ಕಟ್ತಾಯಿದ್ದೆ. ಬೀಡಿ ಕಟ್ಟಿ ಆ ಬೀಡಿಯಲ್ಲಿ ಬಂದಂಥ ಹಣವನ್ನು ತಗೊಂಡು ಹೋಗೋದು ಸ್ಕೂಲಿಗೆ, ಆ ರೀತಿಯೆಲ್ಲ ಜೀವನ ನಡೆಸ್ತಾಯಿದ್ದೆ.
ಸೊ ಕೊನೆಗೆ ನಾನು 5ನೇ ಕ್ಲಾಸ್ ಪಾಸ್ ಆದೆ, 6ನೇ ಕ್ಲಾಸಿಗೆ ಬಂದೆ. ಚಿಕ್ಕ ಪ್ರಾಯದಲ್ಲಿ ಬೀಡಿ ಕಟ್ಟ ಅಂದ್ರೆ 4ನೇ ತರಗತಿಯಲ್ಲಿರುವಾಗಲೇ ನೀವು ಬೀಡಿ ಬೀಡಿ ಕಟ್ತಾ ಇದ್ದೆ. ತಾಯಿಯೊಟ್ಟಿಗೆ ಸೇರಿಕೊಂಡು ತಾಯಿ ಬೀಡಿಗೆ ನೂಲು ಹಾಕುವುದು ಮತ್ತು ಬೀಡಿ ಕಟ್ಟುವುದು, ಮತ್ತು ಚಿಕ್ಕ ಪ್ರಾಯದಲ್ಲಿ ಮತ್ತು ರಾತ್ರಿ 3 ಗಂಟೆಗೆ ತಾಯಿ ಎಬ್ಬಿಸಿ ಬೀಡಿ ಕಟ್ಟಿಸಿ, ಮತ್ತು ಆ ರೀತಿ ಜೀವಿತ ಇತ್ತು. ಕೊನೆಗೆ ಕಷ್ಟದ ಒಂದು ಆಗ ಕಷ್ಟ ಅದು ಜೀವಿತ. ಆ ಸಮಯದಲ್ಲಿ ನನ್ನ ಅಕ್ಕ ಮತ್ತು ನಾನು ಆಗ ದೊಡ್ಡವರು ನಾವಿಬ್ಬರು, ಮತ್ತು ತಂಗಿ ತಮ್ಮ ಸಣ್ಣ ಮಕ್ಕಳು. ಆಗ ಆ ಸಮಯದಲ್ಲಿ ನನಗೆ ಸ್ಕೂಲಿಗೆ ಹೋಗುವಾಗ ತುಂಬ ಒಂದು 6ನೇ ಕ್ಲಾಸಿಗೆ ಬರುವಾಗ ಅಲ್ಲಿ ತುಂಬ ನನಗೆ ಒಂದು ಇದರಲ್ಲಿ ನಾಟಕ ಮಾಡೋದು, ಛದ್ಮೇಷ ಹಾಕುವುದು, ಊರಿನಲ್ಲೆಲ್ಲ ಯುವಕ ಮಂಡಲ ಮಹಿಳಾ ಮಂಡಲ ಎಲ್ಲ ಇತ್ತು. ಮತ್ತು ಸ್ಕೂಲ್ನಲ್ಲೆಲ್ಲದರಲ್ಲಿ ನನಗೆ ತುಂಬ ಆಸಕ್ತಿ. ನಾಟಕ, ಆಟ, ಊರಿನಲ್ಲೆಲ್ಲ ಆಟ ಆಗುವುದಾಗ ಗಡಿ ಮನೆಯಲ್ಲಿ ಊರಿನಲ್ಲಿ ಆಟ, ಯಾವ ಆಟ ಇದ್ದರೂ ಆಟಕ್ಕೆ ಹೋಗೋದು ರಾತ್ರಿ, ಅದೆಲ್ಲ ತುಂಬ ಇಷ್ಟ, ಅದಕ್ಕೆ ಹೋಗ್ತಾ ಇದ್ದೆ. ಮತ್ತು ನಾನು 7th ಬರುವಾಗ ನಾನು ಅನೇಕ ಈ ನಾಟಕದಲ್ಲೆಲ್ಲ ಭಾಗವಹಿಸ್ತಿರುವುದು ಅದೆಲ್ಲ ತುಂಬ ಇಷ್ಟ ಇತ್ತು. ಕೊನೆಗೆ ನನಗೆ ಆ 7ನೇ ಕ್ಲಾಸಿನಲ್ಲಿ ನನಗೆ ಆಸೆ ಇತ್ತು ನನಗೆ ಯಕ್ಷಗಾನ ಕಲಿಬೇಕಂತ. ಯಕ್ಷಗಾನ ಕಲಿಬೇಕಂತ ಹೇಳಿದರೆ ಅದಕ್ಕೆ ಫೀಸ್ ಕಟ್ಟಲಿಕ್ಕೆ ಇದು ಬೀಡಿ ಕಟ್ಟಿ ಅದರಿಂದ ಕೊಂಡೋಗಿ ಅದು ವಾರ ಹಣ ಕೊಟ್ಟು ನಾನು ಯಕ್ಷಗಾನ ಕಲಿತೆ. ಅದನ್ನು ಕೂಡ ಕಲಿತರೂ ಅದನ್ನು ಯಾವುದನ್ನು ಕೂಡ ನನಗೆ ಪರಿಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ. ಯಾವುದನ್ನು ಸಹ ಸರಿಯಾಗಿ ಕಲಿಯಲಿಲ್ಲ. ಅದ ನಂತರ 7ನೇ ತರಗತಿ ನಂತರ ಮುಂದೆ ವಿದ್ಯಾಭ್ಯಾಸವನ್ನು ಮುಂದೆ ಅಲ್ಲಿ ನಮ್ಮ ಸವಣೂರಿನಲ್ಲಿ ಆ ಸ್ಕೂಲಿಂದ ಸ್ವಲ್ಪ ಒಂದು ಬೇರೆ ಒಂದು ಕಡೆ ನಮ್ಮ ಊರಿನಲ್ಲಿ ಪ್ರೌಢಶಾಲೆ ಇತ್ತು. 10th ತನಕ ಅಲ್ಲಿ ಪ್ರೌಢಶಾಲೆ ಇತ್ತು. ಅಲ್ಲಿ ನಾನು 8th ಹೋದೆ. 8th ಹೋಗೋ ನಾನು ತುಂಬ ಪೋಖ್ರಿ. ನನ್ನನ್ನು ಅಲ್ಲಿಯ ಪ್ರೌಢಶಾಲೆ ಹೆಡ್ ಮಾಸ್ಟರ್, ಸ್ಕೂಲ್ನ ಟೀಚರ್ಸ್ಗಳೆಲ್ಲ ನನ್ನನ್ನು ನೋಡ್ತಿದ್ರು. ಯಾಕಂದರೆ ನನ್ನ ಅಜ್ಜನ ಹೋಟೆಲ್ ಇತ್ತು, ಅಲ್ಲಿ ಹೋಗುವುದು, ಅಲ್ಲಿ ಅನೇಕ ಮಕ್ಕಳೊಟ್ಟಿಗೆ ಸೇರಿಕೊಂಡು ಎಲ್ಲ ಪೋಖ್ರಿ ಮಾಡುವುದು ಎಲ್ಲ ಇತ್ತು, ಅದನ್ನು ನೋಡ್ತಾಯಿದ್ರು. ಆದರೆ 8th ಹೋಗಿ ನಾನು ಸೇರುವಾಗಲೇ ಸ್ಕೂಲ್ ಹೆಡ್ ಮಾಸ್ಟರ್ ಅಲ್ಲಿ ನನ್ನನ್ನು ಕಂಡು, ನನಗೊಂದು ಶರ್ಟ್ನ ಬಟನ್ ಹಾಕಿರಲಿಲ್ಲ. ಆಗ ಜಸ್ಟ್ ಕರೆದು ಹೇಳಿದರು, ನೋಡು ನಿನ್ನ ಎಲ್ಲ ಪೋಖ್ರಿತನ ಎಲ್ಲ ಇಲ್ಲಿ ನಡೀಲಿಕ್ಕಿಲ್ಲ, ನಾನು ಡಿಸ್ಮಿಸ್ ಮಾಡ್ತೇನೆ ನನ್ನ ಶಾಲೆಯಿಂದ ಅಂತ. ನನಗೆ ಎಲ್ಲ ಮಕ್ಕಳೆದುರು ಹೇಳುವಾಗ ತುಂಬ ಇದಾಯಿತು. ಆಗ ನನ್ನನ್ನು ಸೇರಿಸಿ ಹೋದ ತಂದೆ ಅಲ್ಲ, ಆಗ ನನ್ನ ಚಿಕ್ಕಪ್ಪ, ತಂದೆ ತಮ್ಮ. ಆಗ ಅವರು ಫಿಲೋಮಿನಾ ಕಾಲೇಜು ಪುತ್ತೂರಲ್ಲಿ ಕಾಲೇಜಲ್ಲಿ ಕಲಿತಿದ್ದರು ಸ್ಟೂಡೆಂಟ್ ಅವರು. ಆಗ ಅವರು ಹೇಳಿದರು, ನೀವು ಮಕ್ಕಳಿಗೆ ಹೀಗೆ ಯಾಕೆ ಕೇಳ್ತೀರಿ ಹಾಗೆಲ್ಲ ಅಂತೇಳಿ ಹೆಡ್ ಮಾಸ್ಟರ್ ಮತ್ತು ಅವರಿಗೆ ಮಾತುಕತೆ ಆಯಿತು. ಆದರೂ ನಾನು 8th ಹೋದ ಮೇಲೆ ನನಗೆ ತುಂಬ ಮಾಸ್ಟ್ನವರು ಕೂಡ ನನಗೆ ಜೋರು ಮಾಡುವಾಗ, ಯಾಕೆ ನನಗೆ ಜೋರು ಮಾಡಬೇಕು, ಅವರು ಯಾವುದು ನಾನು ಮಾಡಿದರೂ ಎಲ್ಲ ತಪ್ಪು ಇದು ಮಾಡ್ತಿದ್ರು. ಮತ್ತು ನಾನು ಮಾಡೋದು ಕೂಡ ಹಾಗೆ. ಸ್ಕೂಲಿಗೆ ಹೋದರೆ 8ನೇದಿಂದಲೇ ನಾನು ಪಿಕ್ಚರ್ ನೋಡುವುದು, ಫಿಲ್ಮಿಗೆ ಹೋಗೋದು. ಶಾಲೆಯಲ್ಲಿ ಮಧ್ಯಾಹ್ನ ಮೇಲೆ ಸ್ಕೂಲಿಗೆ ಹೋಗಲ್ಲ, 1 ಗಂಟೆ ಬಸ್ ಹಿಡಿದು ಸೀದಾ ಪುತ್ತೂರಿಗೆ ಬರುವುದು. ಒಂದು 4-5 ಮಂದಿ ಮಕ್ಕಳಿದ್ದೇವೆ ನಾವು, ಅವರೊಟ್ಟಿಗೆ ಸೇರಿಕೊಂಡು ಪಿಕ್ಚರ್ ನೋಡಿ 6 ಗಂಟೆ ಕರೆಕ್ಟ್ ಮನೆಗೆ ಮುಟ್ಟುವುದು. ಮನೆಯಲ್ಲಿ ಗೊತ್ತಿಲ್ಲ, ಮನೆಗೆ ನಿಮ್ಮ ವಿಷಯ ಏನು ಗೊತ್ತಿಲ್ಲ, ಏನು ಮಾಡ್ತಾರೆ ಇಲ್ಲ, ತಾಯಿಗೆ ಏನು ವಿಷಯ ಗೊತ್ತಿಲ್ಲ. ತಂದೆ ಯಾಕೆಂದರೆ ತಂದೆ ಕೇಳುವುದಿಲ್ಲ ಯಾವ ವಿಷಯದಲ್ಲಿ. ಬಂದರೆ ಜೋರು ಬಂದರೆ ಎಲ್ಲಿ ಹೋದಂದ್ರೆ ಜೋರು ಮಾಡ್ತಾರೆ ಅಷ್ಟೇ. ಆಗ ನಾನು ಹೇಳ್ತೇನೆ ಅಲ್ಲಿ ಆಟ ಆಡಲಿಕ್ಕೆ ಇತ್ತು, ಶಾಲೆಯಲ್ಲಿ ವಾಲಿಬಾಲ್ ಇತ್ತು, ಬೇರೆ ಬೇರೆ ಕಾರಣ ಕೊಟ್ಟು ಸುಳ್ಳು ಹೇಳ್ತಾಯಿದ್ದೆ. ನಾನು ಹಿಂದಿಂದ ಮಾಡೋದು ಯಾವುದು ಗೊತ್ತಿಲ್ಲ. ಮತ್ತು ನಾನು ಹಾಗೆ ಪಿಕ್ಚರ್ ನೋಡೋದು, ಫಿಲ್ಮ್ ನೋಡೋದು ಇದೆಲ್ಲ ಅಭ್ಯಾಸ ಇತ್ತು. ಕೊನೆಗೆ ನಾನು SLC ಪರೀಕ್ಷೆ ಬರುವಾಗ ನನಗೆ ತುಂಬ ಕಲಿಯುವುದಂತ ಹೇಳಿದ್ರೆ ಎಲ್ಲದರಲ್ಲಿ ನಾನು ಹಿಂದೆ ಇದ್ದೆ. ಕಲೀಲಿಕ್ಕೆ ಇಷ್ಟೇ ಇಲ್ಲ, ಎಲ್ಲ ಬೇರೆ ಈ ರಾತ್ರಿಯೆಲ್ಲ ಯಕ್ಷಗಾನಕ್ಕೆ ಹೋಗೋದು, ಮತ್ತು ನಾಟಕ ಮಾಡುವುದು, ನಾಟಕಕ್ಕೆ ಹೋಗೋದು, ಕೆಲವು ಫಿಲ್ಮಿಗೆ ಹೋಗೋದು ಮಕ್ಕಳೊಟ್ಟಿಗೆ ಸೇರಿಕೊಂಡು. ಆಗ ಬಾಡಿಗೆಗೆಲ್ಲ ಸೈಕಲ್ ಸಿಗ್ತಿತ್ತು, ಸೈಕಲ್ ತಗೊಂಡು ಎಲ್ಲೆಲ್ಲಿ ಹೋಗೋದು. ನಾವು ನಮ್ಮ ಸವಣೂರಿನಿಂದ ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಷಷ್ಠಿ ಎಲ್ಲ ಜಾತ್ರೆ ಎಲ್ಲ ಇರ್ತದೆ. ಆಗ ನಾವು ಮಕ್ಕಳೆಲ್ಲ ಸೇರಿಕೊಂಡು 25-30 ಸೈಕಲ್ ಬಾಡಿಗೆ ತಗೊಂಡು ಈ ರೀತಿಯೆಲ್ಲ ಹೋಗೋದು. ಮನೆಯವರು ಬೈದರು, ಇಲ್ಲ ಹೋಗ್ತೇವೆ. ಮತ್ತು ಸ್ಕೂಲಿಂದ ಹೋಗುವಾಗಲೂ ಕೂಡ ನನ್ನ ಮನೆಯಲ್ಲಿ ತುಂಬ ತಾಯಿ ಹೇಳ್ತಾರೆ ಅಲ್ಲಿ ಹೋಗಬಾರ್ದು. ಆದರೆ ನನಗೆ ಒಂದು ಹಠ, ನಾವು ಅಲ್ಲಿ ಹೋದರೆ ಏನಾಗ್ತದೆ. ನೀವು ಮತ್ತೆ ಇದೆಲ್ಲ ಇದಿತ್ತು ಅಂದರೆ SSLCಯನ್ನು ನೀವು ಕಂಪ್ಲೀಟ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಯಿತು? SLCಯಲ್ಲಿ ನಾನು ಮತ್ತೆ ನನಗೊಂದು ಮಧ್ಯಂತರ ಪಾಸ್ ಆದ ಮೇಲೆ ಪಬ್ಲಿಕ್ ಪರೀಕ್ಷೆ ಬರುವಾಗ ನನಗೊಂದು ಆಸೆ ಆಯಿತು ಏನಾದರೂ ಮಾಡಿ ಕಲಿಬೇಕಂತ. ಆಗ ನನಗೆ ಗೈಡ್ಸ್ ಎಲ್ಲ ಸಿಗ್ತಾಯಿತ್ತು. ಯಾಕೆಂದರೆ ಇಂಗ್ಲೀಷ್ ಪಾಠ ನನಗೆ ಟೀಚರ್ ಅವರ ಕ್ಲಾಸಿಗೆ ಬರಲಿಕ್ಕೆ ನನ್ನ ಬಿಡ್ತಿರ್ಲಿಲ್ಲ. ಅವರು ಇಂಗ್ಲೀಷ್ ಪಾಠ ಮಾಡುವಾಗ ನನ್ನ ಹೊರಗೆ ಹಾಕ್ತಿದ್ರು. ಯಾಕಂದರೆ ಯಾವ ಕಾರಣಕ್ಕಾಗಿ? ಕಾರಣ ಏನಂದರೆ ಅದೇ ನಾನು ಅವರು ಒಂದು ಸ್ವಭಾವಕ್ಕಾಗಿ ಹೋಗ್ರಿ, ಮತ್ತು ಅವರು ಕೊಟ್ಟ ನೋಟ್ಸ್ ಯಾವುದನ್ನು ನಾನು ಬರೀತಿರಲಿಲ್ಲ. ಅದಕ್ಕಾಗಿ ನೀವು ನೋಟ್ಸ್ ಬರೆಯೋದಿಲ್ಲ, ಕಲೀಲಿಕ್ಕೆ ಇಷ್ಟ ಇಲ್ಲ, ಮತ್ತು ಯಾಕೆ ನನ್ನ ಫ್ರೆಂಡಿಗೆ, ಅದಕ್ಕೆ ಅವರು ನನ್ನ ಹೊರಗೆ ಹಾಕ್ತಿದ್ರು. ಮತ್ತು ಲಾಸ್ಟಿಗೆ ನನಗೆ ಗೈಡ್ಸ್ ಎಲ್ಲ ಓದಿ ಇಂಗ್ಲೀಷ್ ಪರೀಕ್ಷೆಗೆ ಹೋದೆ. ಅದು ಫಿಲೋಮಿನಾ ಕಾಲೇಜಲ್ಲಿ ನಮಗೆ ಎಕ್ಸಾಮ್ ಇದೆ, ಅದು ಪುತ್ತೂರಲ್ಲಿ. ಆಗಲೂ ಕೂಡ ಹಾಗೆ ನಾವೆಲ್ಲ ಹುಡುಗರು ಸೇರಿಕೊಂಡು ಸ್ವಂತ ಪ್ರೈವೇಟ್ ಒಂದು ಕಾರ್ ಬಾಡಿಗೆಗೆ ಮಾಡಿಕೊಂಡು ನಾವು ಸ್ಕೂಲಿಗೆ ಹೋಗೋದು. ಇಲ್ಲಿಗೆ ಫಿಲೋಮಿನಾ ಕಾಲೇಜಿಗೆ ಎಕ್ಸಾಮ್ ಕಟ್ಟಲಿಕ್ಕೆ 10th ಇದ್ದು ಪಬ್ಲಿಕ್ ಪರೀಕ್ಷೆ. ಅಲ್ಲಿ ಎಲ್ಲ ಪರೀಕ್ಷೆ ಆಯಿತು. ಆದರೆ ಹಿಂದಿ ಪರೀಕ್ಷೆ ಬರುವಾಗ ನನಗೆ ಹಿಂದಿ ಏನು ಗೊತ್ತಿಲ್ಲ.
ಪೇಪರ್ ಇಟ್ಟು ಏನು ಬರೀಲಿಲ್ಲ. ಮತ್ತು ಈಗ ಒಂದು 10-18 ಏನೋ ಬಿಟ್ಟ ಶಬ್ದ ಎಲ್ಲ ತುಂಬಿಸಿ ಆದಮೇಲೆ ನನಗೆ ಗೊತ್ತಾಯಿತು ನಾನು ಇನ್ನು ಫೈಲ್ ಆಗ್ತೇನೆ, ನಾನು ಪಾಸ್ ಆಗೋದಿಲ್ಲ. ಯಾಕಂದರೆ ಇಂಗ್ಲೀಷ್ ಕೂಡ ಬರೀಲಿಲ್ಲ, ವಿಜ್ಞಾನ ಕೂಡ ಅಷ್ಟೇನು ಬರೀಲಿಲ್ಲ, ಮತ್ತು ಹಿಂದಿತ್ತು ಏನೂ ಇಲ್ಲ. ಆಗ ನನಗೆ ಆಗಲೇ ಎಷ್ಟು 9th ಎಲ್ಲ ಪ್ರೀತಿ ಮಾಡುವುದು ಆಗಲೇ ಎಲ್ಲ ಹೇಳ್ತಿದ್ರು, ನಮ್ಮ ಹೆಸರು ಕರೆಯುವುದು. ಅದಕ್ಕೆ ಹೌದು ನಾವು ಪ್ರೀತಿ ಮಾಡ್ತೇವೆ, ನಾವು ಅವಳನ್ನೇ ಮದುವೆ ಆಗ್ತೇನೆ, ಆ ರೀತಿ ಎಲ್ಲ ನಾವು ಹೇಳ್ಕೊಂಡು. ಅದಕ್ಕೆ ಅವಳು ಕೂಡ ಹಾಗೆ, ಹೌದು ನಾನು ಅವರನ್ನೇ ಮದುವೆ ಆಗ್ತೇನೆ, ನೀವೇನು ಮಾಡ್ತೀರಿ. ದಾರಿಯಲ್ಲಿ ಬರುವಾಗ ಬೇರೆ ಮಕ್ಕಳು ನಮ್ಮನ್ನು ನೋಡಿ ಇದು ಮಾಡೋದು, ಅವರು ಇಬ್ಬರೇ ಹೋಗ್ತಾ ಇದ್ದಾರೆ ನೋಡಿ ಅಂತ. ಆಗ ಮತ್ತೆ ನಮಗೆ ಜಾಸ್ತಿ, ಹೌದು ನಾವು ಹಾಗೆ ಹೇಗೆ ಅಂತ ಹೇಳಿಕೊಂಡು ನಾವು ಇಷ್ಟ ಬಂದಾಗೆ. 10th ಕೂಡ ಹಾಗೆ, ಪಬ್ಲಿಕ್ ಪರೀಕ್ಷೆ ಅವಳು ಕೂಡ 10th, ನಾನು ಕೂಡ 10th. ಪರೀಕ್ಷೆಗೆ ನಾನು ಫೈಲ್ ಆಗ್ತೇನೆ ಅಂತ ಅವಳು ಕೂಡ ಫೈಲ್ ಆಗ್ತೇನೆ, ಇಬ್ಬರು ಹೋಗಿ ಆ ಸಮಯದಲ್ಲಿ ಶನಿವಾರ ಏನೋ ಪರೀಕ್ಷೆ ಇತ್ತು. ಮೇಲೆ ಸೀದೋಗಿ ರಾಮಾಚಾರಿ ಪಿಕ್ಚರ್ ನೋಡಿ ಇನ್ನೂ ಪಾಸ್ ಆಗೋದಿಲ್ಲ ಅಂತ ಹೇಳಿ ಪಿಕ್ಚರ್ಲೆಲ್ಲ ನೋಡಿ ಮನೆಗೆ ಹೋದದ್ದು. ಆದರೆ ಪರೀಕ್ಷೆ ಎಲ್ಲ ಆದ ಮೇಲೆ ಇದು ರಿಸಲ್ಟ್ ಬರುವಾಗ ಕೂಡ ಲುಂಗಿ ಹಾಕಿಕೊಂಡು ಸ್ಕೂಲ್ಗೆ ಹೋಗೋದು. ಯಾಕಂದರೆ ಮಾಸ್ಟ್ನವ್ರಿಗೆ ಯಾರಿಗೂ ಮಾತು ಕೇಳೋದಿಲ್ಲ, ನಾವೇ ಸರಿ. ಆ ಸಮಯದಲ್ಲಿ ಹೋಗಿ ರಿಸಲ್ಟ್ ನೋಡುವಾಗ ನಾನು ಪಾಸಾಗಿದೆ. ಆಗ ಸರ್ನವರು ಕರೆದು ಹೇಳಿದರು, ನಮ್ಮ ಸ್ಕೂಲ್ನೊಂದು ಮರ್ಯಾದೆ ಉಳಿಯಿತು, ಇನ್ನೊಂದು ಕಾಲೇಜಿಗೆ ನೀನು ಹೋಗೋದು ಬೇಡ, ಬೇರೆ ಏನಾದರೂ ಕೆಲಸ ಮಾಡ್ಕೊ ಅಂತ. ಅದಕ್ಕೆ ಆಗ ಆ ಸಮಯದಲ್ಲಿ ಪಾಸಾದ ಸಮಯದಲ್ಲಿ ನನಗೊಂದು ಆಸಕ್ತಿ, ನನಗೆ ಕಾಲೇಜಿಗೆ ಕಲಿಬೇಕು. ನೀವೊಂದು ಪಾಸ್ ಆದದ್ದು ಒಂದು ಅದ್ಭುತ ಅನಿಸ್ತದೆ. ಯಾಕಂದ್ರೆ ಸರಿಯಾಗಿ ನೀವು ಹೇಳಿದ್ರೆ ಬರೀಲಿಲ್ಲ, ಏನು ಓದ್ಲಿಲ್ಲ, ಆದ್ರೆ ಏನೋ ದೇವರ ಹಸ್ತ ನಿಮ್ಮ ಮೇಲೆ ಇದ್ದಿರ್ಬೋದು ಆ ಸಮಯದಲ್ಲಿ. SSLC ನೀವು ಪಾಸ್ ಅದು ದೇವರದೇ, ಇಲ್ಲದ್ರೆ ಸಾಧ್ಯವಿರಲಿಲ್ಲ. ಮತ್ತೆ ನನಗೆ ಏನಾದರೂ ITI ಮಾಡಬೇಕು ಅಂತ ಹೇಳಿ ನಾನು ತುಂಬ ಟ್ರೈ ಮಾಡಿದೆ. ಈಗ ಸಣ್ಣ ಪ್ರಾಯದಲ್ಲಿ ನನಗೆ ಒಂದು ಆಸೆ ಅದು ಕೂಡ ಇತ್ತು ನನ್ನ ಜೀವಿತದಲ್ಲಿ. ನಾನು ಎಲ್ಲರಿಗೆ ಸಹಾಯ ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ಅದೆಲ್ಲ ಮನೆಯವರಿಗೆ. ನಾನು ಇನ್ನೊಬ್ಬರ ಮನೆಗೆ ಹೋಗಿ ಏನಾದರೂ ಇದು ಮಾಡಿದರೆ ಅಲ್ಲಿ ಯಾಕೆ ಹೋಗುವುದು. ಆ ಸಮಯದಲ್ಲಿ ಸಾಕ್ಷರತಾ ಆಂದೋಲನ ಅಂತ ಒಂದು ಇತ್ತು, ನಾನು ಸ್ಕೂಲಿಗೆ ಹೋಗೋ ಸಮಯದಲ್ಲಿ 10th ಸಮಯದಲ್ಲಿ. ಆಗ ನನ್ನ ಊರಿನಲ್ಲಿ ಸಾಕ್ಷರತಾ ಆಂದೋಲನಕ್ಕೆ ನೇಮಿಸಿಕೊಂಡ್ರು. ಅಲ್ಲಿ ಇರುವಂಥ ಎಲ್ಲ ಹೆಂಗಸರಿಗೆ ಕಳಿಸಿರಿ, ಆ ಪ್ರಾಯದವರಿಗೆ ಅಂತ ಆ ಸಮಯದಲ್ಲಿ. ಆಗ ನನಗೆ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದರು ಇದರಿಂದ, ನಮ್ಮ ತಾಲೂಕು ಇದೆ ಎಂಥ ಗ್ರಾಮದ ಒಂದು ಪಂಚಾಯಿತಿಯಿಂದ ನಾನು ಒಳ್ಳೆ ಕಲಿಸಿ 70 ಮಂದಿ ಕೂಡ ಅವರು ಅಕ್ಷರ ಎಲ್ಲ ಬರೆಯೋದು, ಅವರೆಲ್ಲ ಲೆಟರ್ ಎಲ್ಲ ಬರೆಯುವಂಥದ್ದು ಎಲ್ಲ ಕಲಿತರು. ಆಮೇಲೆ 10th ಆದ ಮೇಲೆ ಇನ್ನೂ ನನಗೆ ITI ಮಾಡಬೇಕಂತ ಹೋದೆ ಧರ್ಮಸ್ಥಳಕ್ಕೆ, ಉಜಿರೆಗೆ. ತಾಯಿ ಹೇಳಿದ್ರು ಇನ್ನು ಬೇಡ ಅಂತ, ಅದು ಮಾಡಲಿಕ್ಕೆ ಆಗಲಿಲ್ಲ. ITI ಮಾಡಲಿಲ್ಲ. ಅದ ನಂತರ ನನಗೆ ಕೆಲಸ ಮಾಡಬೇಕಾದ್ರೆ ನನಗೆ ಯಾರು ಕೂಡ ಪರಿಚಯ ಇಲ್ಲ. ನಾನು ಸ್ಕೂಲಿಗೆ ಹೋಗೋ ಮಧ್ಯಂತರ ರಜೆಯಲ್ಲಿ ಬಾರಿಗೆ ಹೋಗಿ ಬಿಲ್ ರೈಟರ್ ಆಗಿದ್ದೆ ಕಿಚನ್ನಲ್ಲಿ, ನಮ್ಮ ಪುತ್ತೂರಿನಲ್ಲಿ. ಮತ್ತು ನಾನು ಸ್ಕೂಲ್ ಮುಗಿದ ತಕ್ಷಣ ಇನ್ನು 10th ಆದ ಮೇಲೆ ಇನ್ನು ಕಲೀಲಿಕ್ಕಿಲ್ಲ, ಇನ್ನು ಹೋಗಿ ಬಾರಲ್ಲಿ ಸೇರುವಂತೇಳಿ ಬಾರಿಗೆ ಸೇರಿದೆ. ಬಾರಲ್ಲಿ ಸೇರಿ ಅಲ್ಲಿ ನನಗೆ ತುಂಬ ಎಲ್ಲರನ್ನು ನೋಡಿದ ಮೇಲೆ ಅಲ್ಲಿಂದ ಬಿಟ್ಟು ಸ್ವಲ್ಪ ಜನಗಳ ತೊಂದರೆ ಆಯಿತು. ಅದು ಕೂಡ ಕೆಲವು ಕಾರಣ ಇತ್ತು. ಒಂದು ಅನೇಕ ಸಹೋದರರು ಬಂದು ಬೇರೆ ವಿಷಯದಲ್ಲೆಲ್ಲ ಇದು ಮಾಡಿದಾಗ ನನಗೆ ತುಂಬ ಇದಾಯಿತು. ಅದಕ್ಕೆ ಅದನ್ನು ಬಿಟ್ಟು ಬೇರೆ ಕಡೆ ಹೋದೆ, ಪುತ್ತೂರು ಬಿಟ್ಟು ಉಪ್ಪಿನಂಗಡಿಗೆ ಹೋದೆ. ಅಲ್ಲಿ ಕೂಡ ಬಾರಲ್ಲಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ನನಗೆ ಏನಾದರೂ ಮಾಡಿ ಹಣ ಮಾಡಬೇಕು, ಇನ್ನು ನಾನು ಯಾರು ಇಲ್ತ್ರ ಏನು ಕೇಳಲ್ಲ ಅಂತೇಳಿ ನನಗೆ ಒಂದು ಇದು ಬಂತು. ಅಲ್ಲಿ ತುಂಬ ಹಣ ಬರ್ತಾಯಿತ್ತು, ಇದು ಟಿಪ್ಸ್ ಅದೆಲ್ಲ ಮಾಡ್ತಾಯಿದ್ದೆ. ಆದರೆ ಹಣ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಅಲ್ಲಿ ಸಿಂಗಲ್ ನಂಬರ್ ತೆಗೆಯುವುದು ಅದೆಲ್ಲ ಮಾಡ್ತಾಯಿದ್ದೆ. ಮತ್ತು ಅಲ್ಲಿ ಅನೇಕರು ನೋಡ್ತಿದ್ದೆ, ಕೆಲವರು ಬರ್ತಾರೆ ಹಿಂದಿ ಮಾತಾಡಿಕೊಂಡು ಸಂಜೆಯವರು ಕೂತ್ಕೊಳ್ತಾರೆ. ನನಗಾಯಿತು ಇವರೆಲ್ಲ ಬಾಂಬೆಯಿಂದ ಬಂದವರು. ಯಾಕಂದರೆ ಮೊದಲೆಲ್ಲ ಬಾಂಬೆಯಿಂದ ಬಂದಂತ ಹೇಳಿದ್ರೆ ಭಯಂಕರ, ಬರುವಾಗ ಹೇಳ್ತಾರೆ ಶ್ರೀಮಂತರ ಮನವ, ಅವರಲ್ಲಿ ತುಂಬ ಹಣ ಇರ್ತದೆ, ಬಾಂಬೆಗೆ ಹೋದರೆ ತುಂಬ ಹಣ ಆಗ್ತದೆ ಅಂತ. ಅದಕ್ಕೆ ನನಗೆ ಬೊಂಬೈಗೆ ಹೋಗ್ಬೇಕೆಂಬ ಆಸೆ ಬಂತು. ನೀವು ಹೇಳಿದ್ರಿ ನಿಮ್ಮದು SSLC ಆದ ತಕ್ಷಣ ನೀವು ಕೆಲಸಕ್ಕೆ ಸೇರಿಕೊಂಡ್ರಿ. ಅದರ ನಂತರ ಅದು ಒಂದು ಎಷ್ಟನೇ ಪ್ರಾಯವಾಗಿತ್ತು ನಿಮ್ಮದು? ಅದೇ SSLC 92ರಲ್ಲಿ 16 ವರ್ಷ. ಸರಿ. ಮತ್ತೆ ಒಂದು 2 ವರ್ಷ ಬಾರಲ್ಲಿ ಕೆಲಸ ಮಾಡಿದೆ ಪುತ್ತೂರಲ್ಲಿ. ಮತ್ತೆ ನಾನು ಅದೇ ಬಾರಲ್ಲಿ ಉಪ್ಪಿನಂಗಡಿಯಲ್ಲಿ ಇರುವಾಗ ಒಂದು ಸಹೋದರ ಬಂದು ಊಟ ನಾನು ಸರ್ವಿಸ್ ಮಾಡುವಾಗ ಅವನು ನನ್ನ ಹತ್ರ ಹೇಳಿದ ಕಾಂದ ಬೇಕಂತ. ನನಗೆ ಆಶ್ಚರ್ಯ ಆಯಿತು, ಇವನು ಕಾಂದ ಅಂತ ಹೇಳುವಾಗ ಇದು ಹಿಂದಿ. ಮತ್ತೆ ಅವರ ಹತ್ರ ಕೇಳಿದೆ, ನೀವು ಎಲ್ಲಿ ಬಾಂಬೆಯಲ್ಲಿರೋದು? ಹೌದು ಅಂತ ಹೇಳ್ದ. ಆಗ ಹೇಳ್ದ ನನ್ನ ದೊಡ್ಡ ಹೋಟೆಲ್ ಉಂಟಂತ. ನನಗೆ ಖುಷಿ ಆಯಿತು. ನಾನು ಹೇಳಿದೆ ನನಗೆ ಕೂಡ ಬಾಂಬೆಗೆ ಬರಲಿಕ್ಕೆ ಇಷ್ಟ ಉಂಟು. ಆಗ ಅವರು ಹೇಳಿದ್ರು ನನಗೆ ಒಬ್ಬರು ಜನ ಬೇಕು ಅಗತ್ಯ, ನೀವು ಬರ್ತೀರಂತ. ಆಯ್ತು ಅಂತ ಹೇಳಿದೆ.
ಅವ್ರು ಮರುದಿವಸ ನಾನು ಇನ್ನು 2 ದಿವಸದಲ್ಲಿ ಹೋಗ್ತಾ ಇದ್ದೇನೆ. ನಾನು ಮನೆ ಹತ್ರ ಕೇಳಲಿಲ್ಲ, ಯಾರ ಹತ್ರ ಕೇಳಲಿಲ್ಲ. ನಿಮಗೆ ಮೊದಲೇ ಆಸಕ್ತಿ ಇತ್ತು, ಆಸಕ್ತಿ ಹೇಗಾದ್ರೂ ಇತ್ತು. ಹಣ ಹಣ ಮಾಡಬೇಕು, ಮಾಡಬೇಕು, ಬೊಂಬೈಗೆ ಬೊಂಬೈ ಬೇಕು. ಆಗ ತಕ್ಷಣ ನಾನು ನನ್ನ ಸ್ವಲ್ಪ ಹಣ ಇತ್ತು, ಅದನ್ನೆಲ್ಲ ತೆಕ್ಕೊಂಡು ಸೀದಾ ಮನೆಗೆ ಹೋದೆ ತಾಯಿ ಹತ್ರ. ಒಂದು ಬ್ಯಾಗ್, ಹೊಸ ಬ್ಯಾಗ್ ಎಲ್ಲ ತಂದ್ಕೊಂಡು. ತಾಯಿ ಹೇಳಿದ್ರು ಎಲ್ಲಿಗೆ ಅಂತ. ನಾನು ಬಾಂಬೆಗೆ ಹೋಗ್ತಾ ಇದ್ದೇನೆ. ತಾಯಿ ಬೇಡ ಅಂತ ಹೇಳಿದರು. ಇಲ್ಲ ನಾನು ಹೋಗ್ತೇನೆ ಅಂತ ಹಠ ಕಟ್ಟಿದೆ. ಎಷ್ಟು ತಂದೆ ಕೂಡ ಹೇಳಿದರು ಬೇಡ ಅಂತ. ತಂದೆ ಏನು ಹೇಳಿದ್ರು ಇದು ಮಾಡಲಿಲ್ಲ. ಮತ್ತು ನನ್ನ ಹೋಗ್ತೇನೆ ಅಂತೇಳಿ ಹಠ ಕಟ್ಟಿ ಮರುದಿವಸ ಹೋದೆ. ಕರ್ಕೊಂಡು ಹೋದ್ರು ಆ ಜನ. ಕರ್ಕೊಂಡೋಗಿ ನಾನು ಬಾಂಬೆಗೆ ಅಂತ ಹೇಳಿದ್ದು, ಆದರೆ ಅವ್ರು ಕರ್ಕೊಂಡು ಹೋದದ್ದು ಗುಜರಾತ್ ಸ್ಟೇಟಿಗೆ, ಗುಜರಾತಿಗೆ. ನಿಮಗೆ ಮೊದಲು ಗೊತ್ತಿರಲಿಲ್ಲ, ನಾನು ಮುಂಬೈಗೆ ಹೋಗ್ತಾ ಇದ್ದೇನೆ ಅಂತ. ಅಲ್ಲಿ ಮುಟ್ಟುವಾಗ ಗೊತ್ತಾಯಿತು ಅವರು ಗುಜರಾತಿ ಮಾತಾಡೋ, ನಾನು ಗುಜರಾತಿಗೆ ಬಂದಿದ್ದೇನೆ, ಸೂರತ್ತಿಗೆ ಬಂದಿದ್ದೇನೆ ಅಂತ. ಅಲ್ಲಿ ಒಂದು ಹಳ್ಳಿಗೆ, ಅದು ಕೂಡ ಅದು ಪಾಲಂಪುರ್ ಪಾಟಿ ಅಂತ ಒಂದು ಹಳ್ಳಿ. ಅಲ್ಲಿ ಎಲ್ಲ ಕಬ್ಬಿನ ತೋಟ. ಮತ್ತು ಅಲ್ಲಿ ಹೋದಾಗ ಅಲ್ಲಿ ನಿಲ್ಲಿಸಿದರು. ಅದು ಕೂಡ ಇಲ್ಲಿಂದ ಹೋದದ್ದು ಕೂಡ ಈ ಮುಲ್ಕಿಯಿಂದ ನನ್ನನ್ನು ಕರ್ಕೊಂಡು ಹೋದದ್ದು ಈ ಲಾರಿಯಲ್ಲಿ. ಅಲ್ಲಿ ಹೋಗಿ ಇಳಿದು ಅಲ್ಲಿ ಟ್ರ್ಯಾಕ್ಟರಲ್ಲಿ, ನಮಗೆ ಇಲ್ಲಿ ಗಾಡಿ ಗಿಡಿಲ್ಲ. ನನಗಾಯಿತು ಯಾಕಪ್ಪ ನಮ್ಮ ಅಷ್ಟೊಳ್ಳೆ ಊರು ಬಿಟ್ಟು ನಾನು ಇದಕ್ಕೆ ಬಂದೆ, ಹಳ್ಳಿಗೆ ಬಂದೆ, ಇದನ್ನು ನಮ್ಮ ಊರೇ ಆಗ್ತಿತ್ತು ಅಂತ. ತಾಯಿ ಹೇಳಿದ್ರು ಹೋಗೋದು ಬೇಡ, ಆದರೂ ಬಂದೆ. ಆಗ ತುಂಬ ಬೇಜಾರಾಯಿತು. ಅಲ್ಲಿ ಹೋಗಿ ಇಳಿಸಿ ನೋಡುವಾಗ ಇವರು ದೊಡ್ಡ ಹೋಟೆಲ್ ಅಂತ ಹೇಳಿದರು. ಅಲ್ಲಿ ನೋಡುವಾಗ ಅದು ಇದು ಗಾಡಿ, ಈ ಚಿಕ್ಕ ಗಾಡಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಇರ್ತದೆ, ಈ ಚಕ್ರದ ಗಾಡಿ ಇರ್ತದೆ 2 ಅಂಥ ಗಾಡಿ. ಇದೇ ನನ್ನ ಹೋಟೆಲ್, ಮಲಗಲಿಕ್ಕೆ ಏನೂ ಇಲ್ಲ ಅಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಮಲಗಬೇಕು. ನಿಮ್ಮ ಹತ್ರ ಹೇಳಿದ್ದು ನಂದು ದೊಡ್ಡ ಹೋಟೆಲ್ ಇದೆ, ನಿನಗೇನಿಲ್ಲ ಸರ್ವಿಸ್ ಮಾಡಲಿಕ್ಕೆ ಅಂತ. ಅಲ್ಲಿ ಹೋಗಿ ನೋಡುವಾಗ ಗೊತ್ತಾಯಿತು ನನಗೆ 3 ಗಂಟೆಗೆ ಎದ್ದು ಗ್ಲಾಸ್ ತೊಳೆಯಬೇಕು, ನೀರು ತರಬೇಕು. ಮತ್ತೆ ನೋಡಿದ್ರೆ ಬೆಳಿಗ್ಗೆ ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ಬೇಕಾದ್ರೆ ಸ್ನಾನ ಮಾಡಲಿಕ್ಕೂ ನೀರೂ ಇಲ್ಲ ಅಲ್ಲಿ. ಹಳ್ಳಿ ಎದುರುಗಡೆ ಗದ್ದೆಯಲ್ಲಿ ನೀರು ಬಿಡುವಾಗ ಹೋಗಬೇಕು. ವಾರಕ್ಕೆ 1 ಸಲ ನೀರು ಬಿಡ್ತಾರೆ ಅವರು ಜೋರು. ಆ ಸಮಯದಲ್ಲಿ ಹೋಗಿ ಸ್ನಾನ ಮಾಡಿ ಬರುವುದು. ತುಂಬ ಅಲ್ಲಿ ನನಗೆ ವೇದನೆ, ತುಂಬ ಕಷ್ಟ ಆಯಿತು. ಹಿಂಸೆ ಕೂಡ ಕೊಡ್ತಿದ್ರು ತುಂಬ. ಕೆಲಸ ಮಾಡಿದರೆ ಊಟ ಇಲ್ಲ, ಬೇರೆ ಬೇರೆ ಕಡೆಗೆ ಸಾಮಾನು ತರಲಿಕ್ಕೆ. ಅಲ್ಲಿ ಕೂಡ ನನಗೆ ಒಂದು ಸಲ ನನ್ನ ಕೈಯಿಂದ ಒಂದು ಟ್ರ್ಯಾಕ್ಟರ್ನವರು, ಲಾರಿಯವರು, ನಾನು ಸಾಮಾನು ಹಾಕಿದ್ದೆ, ತಂದು ಬರುವಾಗ ಅವರು ನನ್ನ ಹತ್ರ ಹಿಂದಿಯಲ್ಲಿ ಮಾತಾಡಿದರು. ನನಗೆ ಹಿಂದಿ ಏನು ಬರುವುದಿಲ್ಲ ಸರಿ. ನಾನು ಲೀಸ್ಟಲ್ಲಿ ಬರ್ಕೊಂಡು ಹೋಗೋದು, ಹಿಂದಿಯಲ್ಲಿ ಹೇಗೆ ಕೇಳೋದು ಅಂಗಡಿಯಲ್ಲಿ ಸಾಮಾನು, ಅದನ್ನು ಅದೇ ರೀತಿ ಹಿಂದಿಯಲ್ಲಿ ಬರ್ಕೊಂಡು ಹೋಗಿ ಸಾಮಾನು ತಗೊಂಡು ಬರುವುದು. ಮತ್ತೆ ನನಗೆ ಹಿಂದಿ ಮಾತಾಡಲಿಕ್ಕೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯಿತು ನಾನು ಕರ್ನಾಟಕದವ ಅಂತ. ಅವರನ್ನು ಸಾಮಾನೆಲ್ಲ ಒಳಗೆ ಹಾಕಿ ನನ್ನನ್ನು ದೂಡಿ ಟ್ರಕ್ಕಿಂದ ಹೊರಗೆ ಹಾಕಿದರು. ಅವತ್ತು ಅಷ್ಟು 1,800 ರೂಪಾಯಿ ಆ ಸಮಯದಲ್ಲಿ, ಅದು ಆ ಸಮಯದಲ್ಲಿ ಆಗ ನನಗೆ ಮತ್ತೆ ನನ್ನ ಬಟ್ಟೆ ಎಲ್ಲ ಹರಿದೋಯ್ತು. ಮತ್ತು ನನಗೆ 1 ವಾರ ಅವನು ಊಟ ಕೊಡಲಿಲ್ಲ, ಸಾಮಾನು ಹೋಯ್ತು ಅಂತೇಳಿ. ಆಗ ಅಲ್ಲಿಯೇ ನಮ್ಮ ಆ ಕ್ಯಾಂಟೀನ್ ಹತ್ರ ಕೇರಳದವರು, ಅವ್ರಿಗೆ ನೋಡಿ ತುಂಬ ಬೇಜಾರಾಯಿತು. ಅವ್ರು ಹೇಳಿದರು ನಿನಗೆ ಊಟ ಕೊಡುವುದಿಲ್ಲ, ತಿಂಡಿ ಕೊಡುವುದಿಲ್ಲ, ನೀನೇನು ಮಾಡು, ಅವನು ನಿನ್ನನ್ನು ಬಿಟ್ಟು ಹೋಗ್ತಾನಲ್ಲ, ಆಗ ಕ್ಯಾಶಿಂದ 20 ರೂಪಾಯಿ ತೆಗೆದು ನಮಗೆ ಕೊಡು, ನಾನು ನಿನಗೆ ಊಟ ಕೊಡ್ತೇನೆ ಅಂತ. ಅವತ್ತು ನಾನು ಸ್ಟಾರ್ಟ್ ಮಾಡಿದೆ. ಅವ್ರು ನಾನು ಬಿಟ್ಟು ಹೋದ ತಕ್ಷಣ 20 ರೂಪಾಯಿ ತೆಗೆಯುವುದು, ಅವರಿಗೆ ಕೊಡುವುದು. ಕೊಟ್ಟು ಹೀಗೆ ರಾತ್ರಿ ನನಗೆ ಅವರು ಚಪಾತಿ, ಒಳ್ಳೆ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ. ನನಗೆ ಗೊತ್ತು, ನಾನು ಕುಡಿತಿದ್ದೆ ಕೋಲ್ಡ್ ಡ್ರಿಂಕ್ಸ್ ಚಂದ ಮಾಡಿ. ನನಗೆ ಕುಡಿದ ತಕ್ಷಣ ಕೋಲ್ಡ್ ಡ್ರಿಂಕ್ಸ್, ಯಾಕಂದರೆ ಊರಲ್ಲಿ ನಾನು ಕೋಲ್ಡ್ ಡ್ರಿಂಕ್ಸ್ ಕುಡಿತಿರಲಿಲ್ಲ, ಸಿಗರೇಟ್ಸ್ ಎತ್ತಿದ್ದೆ ಸ್ಕೂಲಿಗೆ ಹೋಗುವಾಗಲೇ. ಆದರೆ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದಾದರೆ ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ, ಎಲ್ಲಿಯಾದರೂ ಚಂದ ನಿದ್ದೆ ಬರ್ತದೆ. ಮತ್ತೆ ನನಗೆ ಗೊತ್ತಾಯಿತು ಲಾಸ್ಟಿಗೆ ಇವರು ಅದಕ್ಕೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಡ್ತಿದ್ರಂತ. ಕೋಲ್ಡ್ ಡ್ರಿಂಕ್ಸಿಗೆ ಹೌದು, ಅಮಲು ಡ್ರಿಂಕ್ಸ್ ಇದು ಎಲ್ಲ ಹಾಕಿ ಕೊಡ್ತಿದ್ರು. ಯಾಕೆಂದರೆ ಆಗ ನನಗೆ ಗೊತ್ತಿಲ್ಲ, ಪೆಪ್ಸಿ, ಕೊಕೊಕೋಲಾ ಗುಜರಾತಲ್ಲಿ, ಸೂರತ್ತಲ್ಲಿ ನಾನು ನೋಡಿದ್ದು, ಊರಲ್ಲಿ ಅದು ಕುಡಿಲಿಲ್ಲ ನಾನು. ಮತ್ತು ಅಲ್ಲಿರುವಾಗ ಆದ ಮೇಲೆ ಒಂದು ದಿವಸ ನನಗೆ ತುಂಬ ಅವನು ಸ್ಯಾಲರಿ ಕೊಡ್ತಿರಲಿಲ್ಲ, ತುಂಬ ಹಿಂಸೆ ಕೊಡ್ತಾರೆ. ಅದಕ್ಕೆ ಒಂದು ದಿನ ಬಿಡಬೇಕು ಅಂತ ಹೇಳುವಾಗ ನಾನು ಊರಿಗೆ ಫೋನ್ ಮಾಡಿದೆ, ನನಗೆ ಆಗ್ತಾ ಇಲ್ಲ ಇಲ್ಲಿ ಅಂತ. ಮತ್ತು ನನ್ನ ಕ್ಯಾಂಟೀನ್ ಹತ್ರ ಯಾವಾಗಲೂ ನಾನು ಒಂದು ಆ ಮನೆಗೆ ಹಾಲಿಗೆ ಹೋಗ್ತಿದ್ದೆ. ಅಲ್ಲಿ ಸರ್ಪಂಚ್ ಅಂತ ಹೇಳ್ತಾರೆ ಅಲ್ಲಿ ಸೂರತ್ತಲ್ಲಿ, ಆ ಊರಿನ ನೋಡುವಂಥ ವ್ಯಕ್ತಿ. ಅವರ ಮಗಳೊಬ್ಬಳಿದ್ದರು. ಅವಳು ನನ್ನ ನೋಡಿದರೆ ನಾನು ಅವರ ಮನೆಗೆ ಹೋದರೆ ತುಂಬ ಮಾತಾಡೋದು. ಆಗ ಒಂದು ದಿವಸ ಹೀಗೆ ಮಾತಾಡುವಾಗ ಹೇಳಿದರು, ನಿಮ್ಮ ಊರಿನವ್ರದ್ದೊಂದು ಸಾಯಿನಾಥ್ ಟೀ ಸೆಂಟರ್ ಒಂದು ಸೂರತ್ ಸಿಟಿಯಲ್ಲಿದೆ, ನಾನು ಹೋಗೋ MTB ಕಾಲೇಜ್ ಅವರು ಹೋಗ್ತಿದ್ದದ ಹುಡುಗಿ, ಅಲ್ಲಿ ನಾನು ಯಾವಾಗಲೂ ಹೋಗಿ ಟೀ ಕುಡಿತೀನಿ, ಅವರೆಲ್ಲ ನಿಮ್ಮ ಭಾಷೆ ಮಾತಾಡ್ತಾರೆ ಅಂತ. ನಾನು ಆ ಹುಡುಗಿ ಹತ್ರ ಒಂದು ಲೆಟರ್ ಬರೆದು ಕೊಟ್ಟೆ ಅವರಿಗೆ, ಕ್ಯಾಂಟೀನಿಗೆ. ನೋಡುವಾಗ ಅದು ನನ್ನ ಕ್ಲಾಸ್ಮೇಟೇ ಆ ಕ್ಯಾಂಟೀನಲ್ಲಿರುವುದು, ಸೂರತ್ತಲ್ಲಿ. ಮತ್ತು ಅವರು ಬಂದರು ಮರುದಿವಸ ನನ್ನ ಹತ್ರ. ನನಗೆ ತುಂಬ ಖುಷಿ ಆಯಿತು. ಹೋದದೆಲ್ಲ ನನಗೆ ಒಮ್ಮೆ ಅಯ್ಯೋ ನಾನು ಬಚಾವಾದೆ ಅಂತ.
ಮತ್ತೆ ಅಲ್ಲಿ ನೀವು ನಿಮ್ಮ ಮನೆಯವರಿಗೆ ಎಲ್ಲ ವಿಷಯ ತಿಳಿಸಿ ಯಾರಿಗೂ ಹೇಳಿಲ್ಲ, ಏನು ಏನು ಹೇಳಿಲ್ಲ. ನಾನು ಹೇಳಿದ್ದು ನಿಮ್ಗೆ ಅನಿಸ್ಲಿಲ್ವಾ ನಾನು ಹಿಂದೆ ಊರಿಗೆ ಹೋಗ್ತೇನೆ, ಬೇಡ ನನಗೆ ಇಲ್ಲಿ ಇರೋದು? ಅದೇ ನನಗೆ ಆಯಿತು, ಅದಕ್ಕಾಗಿ ಇನ್ನು ಬೇಡ, ಯಾಕೆಂದರೆ ನನಗೆ ಇನ್ನು ಬೇಡ ಅಂತೇಳಿ ನಾನು ಹಿಂದೆ ಊರಿಗೆ ಹೋಗ್ತೇನೆ ಅಂತ ತೀರ್ಮಾನ ತಗೊಂಡೆ. ಆ ಸಮಯದಲ್ಲಿ ಅವರು ಬಂದು ಅಲ್ಲಿ ಕರ್ಕೊಂಡೋಗಿ ನನ್ನ ಊರಿಗೆ ಕಳಿಸಿದರು ಬೇರೊಬ್ಬರೊಟ್ಟಿಗೆ. ಅವರು ಕೂಡ ನಮಗೆ ದೂರದಲ್ಲಿ ಅವ್ರ ತಂಗಿ ಮದುವೆ ಬರುವವರಾಗಿದ್ದರು. ಅವರೊಟ್ಟಿಗೆ ನನ್ನ ಕಳಿಸಿಕೊಟ್ರು. ಮತ್ತು ಅವ್ರು ಹೇಳಿದ್ರು, ಇನ್ನು ನೀನು ಊರಲ್ಲಿ ನಿಲ್ಲೋದು ನಮ್ಮೊಟ್ಟಿಗೆ ಹಿಂದಕ್ಕೆ ಬಾ, ಸೂರತ್ತಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡಂತ. ಅವ್ರು ನನ್ನ ಕರ್ಕೊಂಡೋಗಿ, ನೀವು ಅವರೊಟ್ಟಿಗೆ ಹೋಗಿ ಊರಿಗೆ ಬಂದ್ರಿ? ಊರಿಗೆ ಬಂದು ಅವರೊಟ್ಟಿಗೆ ವಾಪಸ್ ಸೂರತ್ಗೆ ಬಂದ್ರಿ? ಸೂರತ್ ಇಷ್ಟು ಕಷ್ಟ ಎಲ್ಲ ಅನುಭವಿಸಿದ ಮೇಲೆ ನಿಮಗೆ ಮತ್ತೆ ಅನಿಸಿತಾ ನಾನು ಸೂರತ್ ಹೋಗ್ಬೇಕು? ಯಾಕಂದರೆ ಊರಲ್ಲಿ ಬೇರೆ ಕೆಲಸ ಮಾಡಲಿಕ್ಕೆ ನನಗೆ ಏನು ಇದಿಲ್ಲಲ್ಲ, ಅದಕ್ಕೆ ಇನ್ನು ಹೋಟೆಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೆ. ಸೆಕೆಂಡ್, ಮನೆಯಲ್ಲಿ ಏನು ಹೇಳ್ತಿರ್ಲಿಲ್ಲ, ಗೊತ್ತು ಮಾಡ್ತಿರ್ಲಿಲ್ಲ ಯಾವ ರೀತಿ ನನ್ನ ಜೀವಿತ ಮನೆಯವರಿಗೆ ಏನು ಗೊತ್ತಿಲ್ಲ. ಮನೆಯಲ್ಲಿ ಬಂದರೆ ಮೊದಲು ತಂದೆಗೆ ಕುಡಿಯೋದಂತ ಹೇಳಿದ್ರೆ ನಾನು ಬೈತಿದ್ದೆ. ಮತ್ತೆ ತಂದೆ ಒಟ್ಟಿಗೆ ಕೂತ್ಕೊಂಡು ನಾನು ಕುಡಿತಾ ಇದ್ದೆ. ಮನೆಗೇನಾದರೂ ಆರ್ಥಿಕವಾಗಿ ಸಹಾಯ ಮಾಡಿ? ಮನೆಗೆಲ್ಲ ಸಹಾಯ ಮಾಡ್ತಿದ್ದೆ, ಮನೆಗೆಲ್ಲ ತಂದು ಕೊಡುವುದು ಅದೆಲ್ಲ ಇತ್ತು. ಆದ ಮನೆಯವರು ಅದೇ ಚಂದ ರೀತಿ ನೋಡ್ತಾ ಇದ್ರು, ಒಳ್ಳೆ ನೋಡ್ತಾನೆ, ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಎಂಬ ಭಾವನೆ ಅವರಲ್ಲಿತ್ತು. ಆದರೆ ಅಲ್ಲಿ ಹೋದ ಮೇಲೆ ನನಗೆ ಒಂದೇ ಪ್ಲ್ಯಾನ್, ಹಣ ಮಾಡೋದು. ಮತ್ತೆ ಪುನಃ ಹೋದೆ, ನಾನು ಗೆಸ್ಟ್ ಹೌಸಿಗೆ ಹೋದೆ, ಅಲ್ಲಿ ಸರ್ವಿಸ್ ಮಾಡ್ತಾಯಿದ್ದೆ ಸೂರತ್ತಲ್ಲಿ. ಮತ್ತೆ ಅಲ್ಲಿ ಹಣ ಮಾಡಬೇಕಂತೇಳಿ ಅಲ್ಲಿ ಬೇರೆ ಎಲ್ಲ ಕೆಲಸ ಎಲ್ಲ ಹಣಕ್ಕಾಗಿ ಎಲ್ಲ ಬೇಡದ್ದು ಎಲ್ಲ ಅಲ್ಲಿ ಏನೆಲ್ಲ ಸಿಗ್ತದೆ ಅದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬೇರೆ ಫ್ರೆಂಡ್ಸ್ ಥ್ರೂ. ಮತ್ತು ಸ್ವಂತ ಕ್ಯಾಂಟೀನ್ ಮಾಡಿದೆ, ಸ್ವಂತ ಕ್ಯಾಂಟೀನ್ ಮಾಡಿದೆ. ಅದನ್ನು ಕೂಡ ನಾನು ಕುಡಿದು ಅನೇಕ ರೀತಿ ಜಗಳ ಮಾಡಿ ಮತ್ತು ಕೆಲವು ವಿಷಯದಲ್ಲಿ ನಾನು ಅದನ್ನು ಮಾರಿ ಸೀದಾ ಊರಿಗೆ ಬಂದೆ. ಎಲ್ಲ ಬಿಟ್ಟು ಊರಿಗೆ ಬಂದೆ. ನಿಮ್ಮದೊಂದು ಯೌವನ ಪ್ರಾಯ, ಎಷ್ಟು ಪ್ರಾಯ ಆಗಿರ್ಬೋದು ನೀವು ಅದೆಲ್ಲ? ಒಂದು 21, 22 ಅಷ್ಟೇ. 21, 22. ಅದನಂತರ ಊರಿಗೆ ಬಂದು ಏನು ಮಾಡಿ? ಊರಿಗೆ ಬಂದು ಪುನಃ ಒಂದು ಆಟೋ ತೆಗೆದೆ ನಾನು ಮತ್ತು ಇನ್ನೊಂದು ಫ್ರೆಂಡ್. ಆಗ ಫ್ರೆಂಡ್ ನನಗೆ ಜೋರು ಮಾಡಿದೆ. ಒಂದು ದಿವಸ ನಾನು ಸಿಟ್ಟಿಗೆ ಬಂದು ಆಟೋವನ್ನು ಬಿಟ್ಟು ನಾನು ಬೇರೊಂದು ಮನೆಗೆ ಹೋದೆ, ನನ್ನ ನೆಂಟರ ಮನೆಗೆ. ನೀನು ಯಾಕೆ ರಿಕ್ಷಾವನ್ನು ಬಿಟ್ಟು ಅದೊಂದು ಜವಾಬ್ದಾರಿ ಇಲ್ಲ ಅಂತ ಜೋರು ಮಾಡಿದ. ಅದು ನನಗೆ ಯಾರು ಹೇಳ್ಬಾರ್ದು, ನನಗೆ ಯಾರು ಜೋರು ಮಾಡಬಾರ್ದು, ಯಾರು ಏನು ಹೇಳ್ಬಾರ್ದು. ಅದನ್ನು ಅವನಿಗೆ ನಾನು ಹೇಳಿದೆ, ನೀನೇ ನೋಡ್ಕೊ, ನನಗೆ ಬೇಡ ಅಂತ ಹೇಳಿ ಅದನ್ನು ಬಿಟ್ಟು ಪುನಃ ಬಾಂಬೆ ಹೋದೆ. ಮತ್ತೆ ಬಾಂಬೆಗೆ ಹೋದೆ. ಬಾಂಬೆಗೆ ಹೋಗಿ ಅಲ್ಲಿ ಕೂಡ ನನ್ನ ಊರಿನ ಫ್ರೆಂಡ್ಗಳಿದ್ದರು, ಅವರೊಟ್ಟಿಗೆ ಅಲ್ಲಿ ಹೋಗಿ ಒಂದು ಕ್ಯಾಂಟೀನಿಗೆ ಸೇರಿಸಿದರು ನನ್ನನ್ನು. ಪೇಪರ್ ಪ್ರೊಡಕ್ಟ್ ಲಿಮಿಟೆಡ್ ಅಂತ ಒಂದು ಕಂಪನಿಯಲ್ಲಿ. ನನಗೆ ಒಳ್ಳೆ ಕೆಲಸ ಕೊಡ್ತಾರೆ, SLC ಪಾಸ್ ಆಗಿದ್ದೇನೆ. ಅಲ್ಲಿ ಹೋಗಿ ಕೇಳಿದಾಗ ಅವರು ಕೆಲಸ ಕೊಟ್ಟದ್ದು ಮೋರಿಯಲ್ಲಿ ಪ್ಲೇಟ್ ತೊಳೆಯುವುದು. ನನಗೆ ತುಂಬ ಇದಾಯಿತು, ಆದರೆ ಕೆಲಸ ಮಾಡಬೇಕು, ಹೋಗಿದ್ದೇನೆ. ಸ್ಯಾಲರಿ ಕೂಡ ಹಾಗೆ 1600 ರೂಪಾಯಿ ಆ ಸಮಯದಲ್ಲಿ. ಅಲ್ಲಿ ಆದರೂ ನನಗೆ ಬೇಕಾದಷ್ಟು ಹಣ ಇತ್ತು ಸೂರತ್ತಲ್ಲಿ. ಅಲ್ಲಿ ಮತ್ತು ಇಲ್ಲಿ ಬಂದಾಗ ನಾನು ಅಲ್ಲಿ ಕುಡಿತಿದ್ದೆ ಭಯಂಕರ ಸೂರತ್ತಲ್ಲಿ. ಇಲ್ಲಿ ಬಂದಾಗ ಕುಡಿಲಿಕ್ಕೆ ಇಲ್ಲ, ಮತ್ತು ದೇಸಿ ಹಾಕುವುದು, 30 ನಂಬರ್ ಬೀಡಿ ಸೇದುವುದು, ಮತ್ತು ಆ ರೀತಿಯಾಗೆಲ್ಲ ಜೀವಿತ ಇತ್ತು. ಮತ್ತು ಒಂದು ದಿವಸ ನಾನು ಒಂದು ಏನು ಬೇಡ ಅಂತೇಳಿ ಒಂದು ನಾಟಕಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಒಂದು ಫ್ರೆಂಡ್, ಅವನು ಕೂಡ ಸೂರತ್ತಲ್ಲಿ ಹೋಟೆಲ್ ಇತ್ತು ಅವನಿಗೆ, ಅದು ಕೂಡ ಇದಾಗಿ ಅವನು ಬಾಂಬೆ ಬಂದಿದ್ದ. ಅವನು ಸಿಕ್ಕಿದ, ಅವನ ಹತ್ರ ಹೇಳಿದೆ ನನ್ನ ಈ ಜೀವಿತ ಮಾರ ಏನು ಮಾಡೋದಂತ. ಮತ್ತು ಅವನನ್ನೊಂದು ಹೋಟೆಲಿಗೆ ಕರ್ಕೊಂಡೋದ. ಸೈನಲ್ಲೊಂದು ಹೋಟೆಲ್ ಇತ್ತು, ರಾಮದೇವ್ ಅಂತ. ಆ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನಾನು ಸರ್ವಿಸ್ ಮಾಡ್ತಾಯಿದ್ದೆ, ಕ್ಯಾಪ್ಟನ್ ಆಗಿದ್ದೆ, ಎಲ್ಲ ಮಾಡ್ತಾಯಿದ್ದೆ ಕೆಲಸ. ಅಲ್ಲಿ ಇರುವ ಸಮಯದಲ್ಲಿ ಇದೆ ಕುಡಿಯುವುದು, ರಾತ್ರಿ ಎಲ್ಲ ಬಾರಿಗೆ ಹೋಗೋದು, ಲೇಟ್ಸ್ ಬಾರಲ್ಲಿ ಕೂತ್ಕೊಳ್ಳೋದು. ಇದೇ ಈ ಲೋಕದಲ್ಲಿ ನಾನು ಎಲ್ಲ ಇದೇ ಹೇಳೋದು. ಎಲ್ಲರೂ ಹೇಳೋದು, ನಾವು ಹುಟ್ಟಿದ್ರು ಸತ್ರೆ ಎಲ್ಲಿಗೆ ಹೋಗ್ತೇವೆ ಯಾರಿಗೂ ಗೊತ್ತು. ಈಗ ನಮ್ಮ ಇಲ್ಲ, ಯಾಕಂದರೆ ನಮಗೆ ಹೇಳುವವರು ಕೇಳೋರು ಯಾರೂ ಇರಲಿಲ್ಲ. ನಮ್ಮ ಇಷ್ಟ ಬಂದಾಗೆ ನಮ್ಮ ಜೀವಿತ. ಮತ್ತು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇವೆ ಯಾರಿಗೂ ಗೊತ್ತು. ಈಗ ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು. ಆ ಒಂದು ಪ್ರಾಯದಲ್ಲಿ ಹಲವಾರು ಜನರಲ್ಲಿ ನಾವು ನೋಡ್ತೇವೆ, ಅಂದರೆ ಯೌವನ ಪ್ರಾಯದಲ್ಲಿ ನಾವೇನು ಮಾಡಬೇಕು, ಎಂಜಾಯ್ ಮಾಡಬೇಕು ಅಂದ್ರೆ ನಾಳೆ ಏನಾಗ್ತದೆ ಗೊತ್ತಿಲ್ಲ, ಇವತ್ತು ನಾವು ಎಂಜಾಯ್ ಮಾಡುವ. ಅದೇ ರೀತಿಯಲ್ಲಿ ನಿಮ್ಮ ಜೀವಿತ ಸಿಕ್ತು. ಅದರ ನಂತರ ಸೆಕೆಂಡ್ ಅದೇ ಹೋಟೆಲಲ್ಲಿ ನಾನು ಸರ್ವಿಸ್ ಮಾಡುವಾಗ ಅಲ್ಲಿ ಕೂಡ ನಾನು ಅನೇಕ ನನ್ನ ಕಣ್ಣಿಗೆ ಕೆಲವು ವಿಷಯಗಳನ್ನು ನೋಡ್ತಾ ಇದ್ದೆ. ಅವರು ಎಂಜಾಯ್ ಮಾಡೋದು, ಅವರು ಮಾಡುವಂಥ ಕೆಲವಿಲ್ಲ ಈ ನಾವು ನೋಡ್ತೇವೆ ಕೆಲವು ಕಡೆ ಲೋಕವಾಗಿ. ಕೆಲವು ಗಾರ್ಡನ್ಸಿಗೆ ನಾನು ಹೋಗ್ತಿದ್ದೆ, ಅಲ್ಲಿ ನೋಡ್ತಾ ಇದ್ದೆ. ಇದನ್ನು ನೋಡುವಾಗ ನಾನು ಕೂಡ ಹಾಗೆ ಮಾಡಬೇಕು. ಯಾಕೆಂದರೆ ಈ ಲೋಕದಲ್ಲಿ ಎಲ್ಲರೂ ನೋಡುವಾಗ ನಾವು ಅವರಾಗೆ ಇರಬೇಕು, ಅವರಾಗೆ ಜೀವಿಸಬೇಕು ಎಲ್ಲ ಇದು ಬಂದು ಅವರಾಗೆ ನಾನು ಮಾಡಲಿಕ್ಕೆ ತುಂಬ ಇದು ಮಾಡಿದೆ. ಆದರೆ ನಾನು ಮಾಡಿದ್ದು ಮಾತ್ರ ಬಿಯರ್ ಬಾರಲ್ಲಿ ಹೋಗೋದು, ಲೇಡೀಸ್ ಬಾರಲ್ಲಿ ಕೂತ್ಕೊಳ್ಳೋದು, ಅದೆಲ್ಲ ಮಾಡಿ ಒಂದು ದಿವಸ ನನಗೆ ಈ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಹೋಟೆಲಲ್ಲಿ ರಾತ್ರಿ. ಆಗ ನಾನು ಹೊಟ್ಟೆ ನೋವು ತಡೆಯಲಿಕ್ಕೆ ಆಗಲ್ಲ, ಹಾಸ್ಪಿಟಲ್ಗೆ ಹೋದೆ. ಅವ್ರು ಡಾಕ್ಟರ್ ಹೇಳಿದರು ಏನೋ ಗೆಡ್ಡೆ ಆಗಿದೆ, ಆಪ್ರೇಷನ್ ಆಗಬೇಕು, ಊರಿಗೆ ಕಳಿಸ್ತಿದ್ರು.
ಅಲ್ಲಿ ಏನಂತ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ. ಡಾಕ್ಟ್ರ್ ಹೇಳಿದರು ಎಲ್ಲ ಕಫ್ ತುಂಬಿದೆ ಮತ್ತು ಏನೋ ಹೊಟ್ಟೆಯಲ್ಲಿ ಏನೋ ಇದು ಕಾಣ್ತಾ ಇದೆ, ನೀವು ಊರಿಗೆ ಹೋಗ್ಬೇಕಂತ. ಊರಿಗೆ ಬಂದು ನಾನು ಮನೆಗೆ ಬಂದೆ. ಆಗ ಬರುವಾಗ ನನಗೆ ನಡೀಲಿಕ್ಕೆ ಆಗ್ತಾಯಿಲ್ಲ, ನೋವು, ಮಲಗಲಿಕ್ಕೆ ಆಗ್ತಿಲ್ಲ, ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಯಾಕಂದರೆ ಸಣ್ಣ ಪ್ರಾಯದಲ್ಲೇ ನನ್ನ ಮನೆಯಲ್ಲಿ ತುಂಬ ಭಯಭಕ್ತಿಯ ಕುಟುಂಬ. ಯಾಕಂದರೆ ದೇವರನ್ನು ನಂಬುವುದು, ಅಲ್ಲಿ ಹೋಗುವುದು ಇಲ್ಲಿ ಹೋಗುವುದು, ನಾನು ಕೂಡ ಬಂದರೆ ಎಲ್ಲ ದೇವರ ಕಡೆ ಹೋಗೋದು, ನಮ್ಮ ಕುಟುಂಬದ ದೈವ ಭೂತಾರದ ಅದೆಲ್ಲ ಇತ್ತು. ಅಲ್ಲಿಗೆ ಹೋಗೋದು, ಅದು ಮಾಡೋದು ಇದು ಮಾಡೋದು ತುಂಬ ಇತ್ತು ಆಸಕ್ತಿ ದೇವರ ಮೇಲೆ. ಅಲ್ಲಿ ಕೂಡ ನಮ್ಮದೊಂದು ಭಜನೆ ಮಂಡಳಿ, ಅಲ್ಲಿ ಭಜನೆ ಮಾಡೋದು. ಅಲ್ಲಿ ಕೂಡ ನಾನು ರಾತ್ರಿ 12 ಗಂಟೆಗೆ ಕುಡಿಯಲಿಕ್ಕೆ ಬೇಕು ಹೋಟೆಲಲ್ಲಿರುವಾಗ. ಬೆಳಿಗ್ಗೆ ಎದ್ದು ನನ್ನ ಹತ್ರ ಹಣ ಇರುವುದಿಲ್ಲ ಕೆಲವು ಸಲ. ನಾನು ಕೇಳೋದು, ನನಗೆ ಯಾಕೆ ಪುನಃ ದೇವರ ಹತ್ರ ಬಂದು ಕೇಳೋದು, ನನಗೆ ಒಳ್ಳೆ ಬುದ್ಧಿ ಕೊಡು ಅಂತ ಬೆಳಿಗ್ಗೆ ಎದ್ದು. ಆದರೆ ನನ್ನ ಜೀವಿತದಲ್ಲಿ ಏನಾಗಲಿಲ್ಲ, ಬದಲಾವಣೆ ಏನು ಕಾಣಲಿಲ್ಲ. ನಾನು ಎಲ್ಲಿ ಹೋದರೂ ಏನು ಮಾಡಿದರೂ ನನಗೆ ಸಮಾಧಾನ ಇಲ್ಲ, ರಾತ್ರಿ ಆಗೋ ನನಗೆ ಬೇಕು. ಕೊನೆಗೆ ನಾನು ಸೌಖ್ಯದಾಗ ಊರಿಗೆ ಬಂದೆ. ಊರಿಗೆ ಬಂದು ಅಲ್ಲಿ ಡಾಕ್ಟ್ರ್ ಹೇಳಿದರು, ನಾನು ಅವ್ರ ಇದು ಮಾಡುವಾಗ ಟೆಸ್ಟ್ ಮಾಡುವಾಗ ಇದು ಎಲ್ಲ ಹೇಗೆ ಆಯಿತು ಅಂತ ಹೇಳಿದಾಗ ನನ್ನ ಹತ್ರ ಅಚಾನಕ್ ಅಂತ ಒಂದು ಹಿಂದಿ ಶಬ್ದ ಬಂತು. ಅಚಾನಕ್ ಅಂತ ಒಂದು ಹಿಂದಿ ಶಬ್ದ ನನ್ನ ಬಾಯಿಂದ, ಯಾಕಂದರೆ ಬಾಂಬೆಯಲ್ಲೇ ಇದ್ದದಲ್ಲ, ಬಾಂಬೆಯಲ್ಲೇ ಜಾಸ್ತಿ ಮಾತಾಡಿದ್ದು 8-9 ವರ್ಷ. ಅದಕ್ಕಾಗಿ ಕನ್ನಡ ಎಲ್ಲ ಸ್ವಲ್ಪ ಇದಾಯಿತು, ನಂದು ಬದಲಾಯಿತು. ಕನ್ನಡ ಜಾಸ್ತಿ ಹಿಂದಿ ಮಾತಾಡೋದಾಗಿ ಅದೆಲ್ಲ ಜಾಸ್ತಿ ಹಿಂದಿಯಾಗಿ ಮಾತು ಬಂತು. ಆಗ ಅವ್ರು ಟೆಸ್ಟ್ ಮಾಡಿ ಹೇಳಿದರು, ಇವತ್ತೇ ನಿನ್ನನ್ನು ಡಿಸ್ಚಾರ್ಜ್ ಮಾಡಬೇಕು, ಮನೆಯವರನ್ನು ಕರೀಬೇಕು, ಈಗ ಮದ್ದು ಇಲ್ಲ, ಮತ್ತು ಇಲ್ಲಿಂದ ನೀರು ತೆಗಿಲಿಕ್ಕೆ ಆಗೋದಿಲ್ಲ, ರಕ್ತ ಬರ್ತಾಯಿದೆ ಅಂತ. ನನಗೆ ಮನೆಯವರನ್ನು ಕರೀಬೇಕು, ಮದ್ದಿಲ್ಲ ಅಂತ ಹೇಳಿದ್ರೆ ಭಯ ಆಯಿತು. ಅವ್ರು ಏನು ವಿಷಯ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಡಿಸ್ಚಾರ್ಜ್ ಮಾಡಿದ್ರು. ಮತ್ತೆ ನನಗೆ ಆಯಿತು, ಇಲ್ಲಿ ಮದ್ದು ಇಲ್ಲ, ಡಿಸ್ಚಾರ್ಜ್ ಮಾಡ್ತಾರೆ, ಮತ್ತೆ ಹೇಳ್ತಾರೆ ಮದ್ದಿಲ್ಲ, ಇನ್ನು ಯಾಕೆ ನಾನು ಬದುಕುವುದು, ನನಗೆ ಈ ಜೀವಿತ ಬೇಡ ಅಂತ ನನ್ನ ಮನಸ್ಸಲ್ಲಾಯಿತು. ಆಗ ನಿಮಗೊಂದು ಜಾಸ್ತಿ ಒಂದು ಏಜ್ ಇರಲಿಕ್ಕಿಲ್ಲ, ಆಗ ಒಂದು 24-25 ಅಷ್ಟೇ ಯೌವನ ಪ್ರಾಯದಲ್ಲಿ. ಮತ್ತು ನನಗೆ ಆಯಿತು, ನಾನು ಮೊದಲು ತಾಯಿಯ ಮಾತು ಕೇಳಲಿಲ್ಲ, ತಂದೆಗೆ ಕೂಡ ಹಾಗೆ ನಾನು ವಿರೋಧ. ತಂದೆ ಕುಡಿಯುತ್ತಿರುವ ಸಮಯದಲ್ಲಿ ತಂದೆಗೆ ನಾನು ಹೊಡೆಯುತ್ತಿದ್ದೆ. ಹೌದು, ಯಾಕಂದರೆ ಮನೆಯಲ್ಲಿ ತಂದೆ ತುಂಬ ಹಿಂಸೆ ಕೊಡ್ತಿದ್ರು, ತಾಯಿಗೆ ಹೊಡೆಯುವುದು. ಆದರೆ ಊಟಕ್ಕೆಲ್ಲ ಕೊರತೆ ಮಾಡ್ತಿರಲಿಲ್ಲ. ಆದರೆ ಕುಡಿದ ಮೇಲೆ ಅವರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನನಗೆ ಕೋಪ ಬರ್ತಿತ್ತು. ನಾನು ಒಂದು ಸಲ ತಾಯಿಗೆ ಹೊಡೆಯುವುದು, ತಮ್ಮನಿಗೆ ಹೊಡೆಯುವುದು, ನನಗೆ ಆಗ ನೋಡಿ ಸಾಕಾಯ್ತು. ದೊಡ್ಡದಾಗುವಾಗ ತಂದೆಗೆ ನಾನು ಹೊಡೆದಿದ್ದೇನೆ. ಮತ್ತು ಆ ಸಮಯದಲ್ಲಿ ಸೌಖ್ಯದಾಗ ನಾನು ಇನ್ನು ಬದುಕುವುದಿಲ್ಲ. ಮತ್ತೊಂದು ಆಯಿತು, ಆಗ ನನ್ನ ತಂಗಿಗೆ ಮದುವೆ ಆಗಿಲ್ಲ, ತಮ್ಮನಿಗೆ ಮದುವೆ ಆಗಿಲ್ಲ. ನನ್ನಿಂದಾಗಿ ನನ್ನ ಮನೆಯವರ ಹೆಸರು, ಈಗ ದಾಮೋದರ ಬಾಂಬೆಗೆ ಹೋಗಿದ್ದಾನೆ, ಸೂರತ್ಗೆ ಹೋಗಿದ್ದಾನೆ, ಈಗ ರೋಗದಿಂದ ಬಂದಿದ್ದಾನೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಾರೆ. ಹಾಗಂತೇಳಿ ನಾನು ಹೇಳಿದೆ, ಇನ್ನು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ, ಮನೆಯವರಿಗೆ ಯಾರಿಗೂ ಇದಾಗಬಾರ್ದು, ತಿಳಿಸ್ಲಿಲ್ಲ. ಯಾರು ನೋವಾಗ್ತಾಯಿದೆ, ನನಗೆ ಮಲಗಲಿಕ್ಕೆ ಆಗ್ತಾಯಿಲ್ಲ, ಡಾಕ್ಟ್ರ್ ಹೇಳಿದ ವಿಷಯ ಡಾಕ್ಟ್ರು ಹೇಳ್ತಾರೆ ಮದ್ದಿಲ್ಲ, ನಾನು ಏನು ಹೇಳಿಲ್ಲ ಯಾರಿಗೂ. ಆ ನೋವಿನ ಮನೆಗೆ ಬಂದೆ, ಏನು ಹೇಳಿಲ್ಲ, ನೋವಿನಲ್ಲಿ ಆಗ್ತಾಯಿಲ್ಲ. ಮತ್ತು ನಾನು ತೀರ್ಮಾನ ತಗೊಂಡು ನಾನು ಇನ್ನು ಬದುಕುವುದಿಲ್ಲ, ನಾನು ಸಾಯ್ತೇನೆ ಅಂತ. ಮತ್ತು ನಮ್ಮ ಹತ್ತಿರ ಒಂದು ದೇವರ ಹತ್ರ ಹೋಗಿ ಆ ದೇವರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥಿಸಿದೆ ನಾನು. ದೇವರೇ, ನನಗಾಗಿ, ನನ್ನ ತಾಯಿಗಾಗಿ, ನನ್ನ ತಂಗಿಗಾಗಿ ನನ್ನನ್ನು ಬದುಕಿಸು, ನನ್ನ ಗುಣ ಮಾಡು, ನನ್ನ ರಕ್ಷಿಸು ಅಂತ ನಾನು ಕಣ್ಣೀರಿಟ್ಟೆ. ನಾನು ತನಕ ಅಷ್ಟು ಭಕ್ತಿಯಿಂದ ದೇವರ ಮುಂದೆ ನಾನು ಅಡ್ಡ ಬೀಳಲಿಲ್ಲ. ನಾನು ಅವತ್ತು ಫಸ್ಟ್ ಟೈಮ್ ಲೈಫಲ್ಲಿ ಪ್ರಾರ್ಥಿಸಿದೆ, ನನ್ನ ಮೇಲೆ ಕರುಣೆ ತೋರು. ಆದರೂ ನನಗೆ ಏನಾಗಲಿಲ್ಲ, ಯಾವ ಬದಲಾವಣೆ ಆಗಲಿಲ್ಲ. ಆಯಿತು. ಮತ್ತೆ ನನ್ನ ಮನಸ್ಸಲ್ಲಿ ದೇವರೇ ಇಲ್ಲ ಈ ಲೋಕದಲ್ಲಿ, ದೇವರಿದ್ರೆ ಯಾಕೆ ಅಂತ ಹೇಳಿಕೊಂಡು ನಾನು ಇನ್ನು ಬದುಕುವುದಿಲ್ಲ, ತೀರ್ಮಾನ ಮಾಡಿ ಸಾಯಬೇಕು, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತೇಳಿ ಕೆಲವು ಪ್ಲ್ಯಾನ್ ಆಗಿದೆ. ಆಗ ಎಲ್ಲ ಹಗ್ಗ ತೆಗೊಳ್ಳುವುದು ಅದೆಲ್ಲ ಜಾಸ್ತಿ ನಮ್ಮ ಊರಲ್ಲಿ. ಆಗ ನಾನು ಕೂಡ ಆಲೋಚನೆ ಮಾಡಿದೆ, ನಾನು ಎಲ್ಲಿಯಾದರೂ ಒಂದು ಮರಕ್ಕೆ ಹೋಗಿ ಹಗ್ಗ ತೆಗೊಳ್ತೇನೆ. ಮತ್ತೆ ಆಯಿತು, ನಾನು ಹಗ್ಗ ತೆಗೊಂಡು ಸತ್ತರೆ ಇದೆಲ್ಲ ಮತ್ತು ಮನೆಯವರಿಗೆಲ್ಲ ಹೇಳ್ತಾರೆ, ಹಗ್ಗ ತೆಗೊಂಡು ಸತ್ತದ್ದು ಮನೆಯವರಿಗೆ ತೊಂದರೆ, ಮನೆಯವರಿಗೂ ನೋವು ಮಾಡಬಾರ್ದು, ಮನೆಯವರಿಗೆ ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು, ನನ್ನ ತಾಯಿಗಾಗಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ನಾನು ಬಾಂಬೆಗೆ ಹೋಗಿ ಇಂಥ ಒಂದು ನನ್ನದೇ ಒಂದು ಪ್ಲ್ಯಾನ್ ಹಾಕ್ಕೊಂಡೆ. ನಾನು ಬಾಂಬೆಗೆ ಹೋಗಿ ಒಂದು ಟ್ರೈನ್ ಅಡಿಗೆ ಬಿದ್ದು ಸಾಯಬೇಕಂತ, ಬೇಕಾದಷ್ಟು ಕುಡಿಬೇಕು ಮತ್ತು ಟ್ರೈನ್ ಅಡಿಯಲ್ಲಿ ಬಿದ್ದು ಸಾಯಬೇಕಂತ ತೀರ್ಮಾನ ಮಾಡಿಕೊಂಡೆ. ಆಗ ನನ್ನ ಫ್ರೆಂಡ್ ಮತ್ತು ನನ್ನ ತಮ್ಮ, ಇಲ್ಲ ನಾನು ಎಷ್ಟು ಖರ್ಚಾದರೂ ನಾನು ನೋಡ್ತೇನೆ, ಅವನು ಹೇಳ್ದೆ, ನಾನು ಬೇರೆ ಆಸ್ಪತ್ರೆಗೆ ಹಾಕ್ತೇವೆ ನಿಮ್ಮನ್ನು ಅಂತೇಳಿ ನನ್ನ ಮ್ಯಾಂಗ್ಳೂರು KMC ಹತ್ತವರೆಗೆ ತಂದರು. ಅಲ್ಲಿ ಅಡ್ಮಿಟ್ ಮಾಡಿದರು. ಅಲ್ಲೆಲ್ಲ ಟೆಸ್ಟ್ ಎಲ್ಲ ಆಯಿತು. ಅವ್ರು ಹೇಳಿದ್ರು ಲಂಗ್ಸಿಂದ ನೀರು
ಒಂದು 8 ದಿವಸ ತೆಗಿ, ಆಪರೇಷನ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಜಾನ್ ಅಂತ KMC 10 8 ದಿವಸ ಅಡ್ಮಿಟ್ ಆದ. ಆದರೂ ಹೇಳಿದರು ಸಾಯುವವರೆಗೆ ಮೆಡಿಸನ್ ತೆಕ್ಕೊಳ್ಬೇಕು ಅಂತೇಳಿ. ಆಗ ಅವರು ನನಗೆ ಒಂದು 7-8 ಮಾತ್ರೆ, ಇಷ್ಟಿಷ್ಟು ದೊಡ್ಡ ಗುಳಿಗೆಗಳು ತಿನ್ನಲಿಕ್ಕೆ ಆಗ್ತಾಯಿಲ್ಲ. ನನ್ನ ಲೈಫಲ್ಲಿ ನಾನು ಮಾತ್ರೆ ತಿಂತಿರಲಿಲ್ಲ. ಅದನ್ನೆಲ್ಲ ಕೊಡ್ತಾಯಿದ್ರು, ತಿಂತಾಯಿದ್ದೆ. 8ನೇ ದಿವಸದಲ್ಲಿ ನನ್ನ ಸ್ಕ್ಯಾನಿಂಗ್ ಮಾಡಿ ನೀರು ತೆಗೆದರು. ಆಗ ನನಗೆ ಫ್ರೀ ಆಯಿತು. ಆಗಲೂ ಕೂಡ ನಾನು ಕುಡಿತಾಯಿದ್ದೆ ಹಾಸ್ಪಿಟಲಲ್ಲಿ. ಏನಾದರೂ ನನಗೆ ಆಗ್ತಾಯಿಲ್ಲ, ನನಗೆ ಸಾಯಬೇಕು ಅಂತೇಳಿ ಏನೆಲ್ಲ ಕುಡಿತಿದ್ದೆ, ಆದರೂ ಆಗ್ತಿಲ್ಲ. ಅವತ್ತು ರಾತ್ರಿ 8ನೇ ದಿವಸ ನನ್ನ ಡಿಸ್ಚಾರ್ಜ್, ನೀರೆಲ್ಲ ತೆಗೆದಿದ್ದಾರೆ. ಅವತ್ತು ನಾನು ತೀರ್ಮಾನ ತಗೊಂಡೆ, ಇವತ್ತು ನಾನು ಹೋಗಿ ಸೀದಾ ಹೋಗಿ ಬಾಂಬೆಗೆ ಹೋಗಿ ಸಾಯುವುದು. ಮನೆಯವರನ್ನು ಕರೆದೆ, ತಂಗಿಯನ್ನು, ತಮ್ಮನನ್ನು, ತಾಯಿಯನ್ನೆಲ್ಲ ಬಂದರು. ಡಿಸ್ಚಾರ್ಜ್ ಆಗಿದೆ ಅಂತ ಹೇಳಲಿಲ್ಲ. ಅವರೆಲ್ಲ ನೋಡಿ ಇವತ್ತು ರಾತ್ರಿ ನಾನು ಡಿಸ್ಚಾರ್ಜ್ ನಾನು ತೆಕ್ಕೊಂಡು ನಾನು ಹೋಗುವುದಂತ ತೀರ್ಮಾನ ತಗೊಂಡೆ. ಬಾಂಬೆಗೆ ಹೋಗಿ ಸಾಯುವುದಂತ. ಡಾಕ್ಟರ್ ಹತ್ರ ಹೇಳಿದೆ, ನಾನು ಡಿಸ್ಚಾರ್ಜ್ನೇ ಕೊಡಿ, ನಾನು ಹೋಗ್ತೇನೆ ಅಂತ. ನಿಮ್ಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಸಿಕ್ಕಿತ್ತಲ್ವಾ? ಏನಾದರೂ ಗುಣಮುಖವಾಗೋದು ಏನು ಆದರೂ ಆಯ್ತಾ? ನೋವು ಕಡಿಮೆ, ನೋವೊಂದು ಹೋಯ್ತು, ಈ ಸ್ಕ್ಯಾನಿಂಗ್ ಕಡಿಮೆ ಆಯಿತು. ಆದರೆ ಮಾತ್ರೆ ಎಷ್ಟು ತೆಕ್ಕೊಳ್ಬೇಕಂತ, ಅಂದರೆ ಅದು ಅಂದರೆ ನೀವು ಜೀವಿತಾವಧಿ ಕಾಲವೆಲ್ಲ ಮಾತ್ರೆ ತೆಕ್ಕೊಳ್ಬೇಕು. ಮತ್ತು ತುಂಬ ಇದೆ ಹೇಳಿದ್ರು. ಅದಕ್ಕೆ ನನಗೆ ಇನ್ನು ಬೇಡ ಜೀವಿತ ಅಂತ ಹೇಳಿ ಈ ಮಾತ್ರೆ ತಗೊಂಡು ನಾನು ಎಷ್ಟು ಸಲ ತಿನ್ನಲಿ, ಅದಕ್ಕೆ ಆ ಮಾತ್ರೆ ಮೆಡಿಸನ್ನು, ಅದಕ್ಕೆ ಹಣ ಕೊಡಬೇಕು, ಅಷ್ಟು ಬಿಲ್, ಅದೆಲ್ಲ ನೋಡುವಾಗ ಎಷ್ಟು ಖರ್ಚು ಮಾಡಿಕೊಂಡು ಮೊದಲೇ ಕಷ್ಟ, ಇನ್ನೂ ಪುನಃ ಯಾಕೆ ಅಂತೇಳಿ ನಾನು ಸಾಯಲಿಕ್ಕೆ ತೀರ್ಮಾನ ತಗೊಂಡೆ. ಡಾಕ್ಟ್ರು ನನ್ನ ಹತ್ರ ಡಿಸ್ಚಾರ್ಜ್ ಕೇಳುವಾಗ ಡಾಕ್ಟ್ರು ಬಿಡಲಿಲ್ಲ. ಡಾಕ್ಟ್ರು ಹೇಳಿದರು, ಇವತ್ತು ರಾತ್ರಿ ನಿನಗೆ ಫ್ರೀ, ಬೆಡ್ ಫ್ರೀ, ನಿಂತುಕೊಳ್ಳಲಿಕ್ಕೆ ಫ್ರೀ, ಎಲ್ಲ ಫ್ರೀ, ನಿನ್ನ ಮನೆಯವರು ಬಂದು ಕರ್ಕೊಂಡು ಹೋಗಬೇಕು. ಅವತ್ತು ರಾತ್ರಿ ನಾನು ಹೇಳಿದೆ, ಡಾಕ್ಟ್ರು ಬಿಡುವುದಿಲ್ಲ, ಇನ್ನೂ ರಾತ್ರಿ ನಾನು 8 ಗಂಟೆಗೆ ಓಡಿ ಹೋಗುವುದು ಹಾಸ್ಪಿಟಲಿಂದ ಅಂತ ಪ್ಲ್ಯಾನ್ ಹಾಕಿದೆ. ಅಲ್ಲಿ ನರ್ಸ್ ಎದುರು ಕೂತ್ಕೊಂಡಿರ್ತಾರೆ, ಸ್ಟಾಫ್ ನರ್ಸ್, ಅವರು ಊಟಕ್ಕೆ ಹೋಗ್ತಾರೆ 8 ಗಂಟೆಗೆ. ಆ ಸಮಯದಲ್ಲಿ ಕರೆಕ್ಟ್ 8 ಗಂಟೆ ಟೈಮಿಂಗ್ ನೋಡ್ತಾ ಇದ್ದೆ. ಹೇಗಾದರೂ ಮಾಡಿ ಕಣ್ ತಪ್ಪಿಸಿ ನಾನು ಹೋಗ್ತೇನೆ ಎಂಬುದಾಗಿ. ಹೌದು. ಮತ್ತು ಓಡುವಂಥ ಸಮಯದಲ್ಲಿ ನಾನು ಎಲ್ಲ ಪ್ಲ್ಯಾನ್ ಹಾಕಿ 8 ಗಂಟೆಗೆ ಒಂದು 5 ನಿಮಿಷ ಇರುವಾಗ ಅದೇ ನನ್ನ ಹಾಸ್ಪಿಟಲ್ ನಾನು ಮಲಗಿದಂಥ ಇದರಲ್ಲಿ ಇನ್ನೊಂದು ಬೆಡ್ಡಲ್ಲಿ ತುಂಬ ಅವರ ಕೈಗೆ ಇದು ಕಟ್ಟಿ ಪೈಪ್ ಹಾಕಿದ್ದಾರೆ, ತುಂಬ ಒಂದು ಕೋಮಾ ಸ್ಟೇಜಲ್ಲಿದ್ದಾರೆ ಅವರು. ಅವರ ಹೆಂಡತಿ ಅವರಿಗೆ ಕೂಗ್ತಾ ಇದ್ದಾರೆ. ಒಂದು ವ್ಯಕ್ತಿ ಬಂದು ಅವರು ಅಲ್ಲೆಲ್ಲಿ ಅಂತೇಳಿ ಬೊಬ್ಬೆ ಹಿಡಿತಾ ಇದ್ದರು ಅವರ ಹತ್ತಿರ. ನಾನು ಇದ್ದಂಥ ಇದರಿಂದ ಇನ್ನೊಂದು ವಾರ್ಡಲ್ಲಿ ಇರುವುದಂಥವ್ರು ಮಾನಸಿಕ ಅಸ್ವಸ್ಥರು. ಅವರು ಯಾರಾದರೂ ಇಲ್ಲಿ ಬಂದಿದ್ದಾರೆ ಮಾನಸಿಕ ಅಸ್ವಸ್ಥರು ಅಂತೇಳಿ ನನ್ನ ಆಲೋಚನೆ. ಚೇಂಜ್ ಆಗಿ ಅವರು ಇಲ್ಲಿ ಬಂದಿದ್ದಾರೆ, ಈಗ ಬೊಬ್ಬೆ ಹಿಡಿತಿದ್ದಾರೆ. ಆಗ ಅವರು ನನ್ನ ಹತ್ರ ಬಂದು ಕೂತ್ಕೊಂಡು ಹೇಳಿದರು, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ಅವರ ಹತ್ರ ಒಂದು ಪ್ರಶ್ನೆ ಮಾಡಿದೆ, ದೇವರು ಯಾರಂತ. ಯಾಕಂದರೆ ನಾನು ಎಲ್ಲ ದೇವರುಗಳ ಹತ್ರ ಓಡಿದ್ದೇನೆ, ಎಲ್ಲ ಮಾಡಿದ್ದೇನೆ, ನನ್ನ ಜೀವಿತದಲ್ಲಿ ಏನಾಗಲಿಲ್ಲ. ಮತ್ತು ದೇವರು ಯಾರು ಅಂತ ಕೇಳಿದೆ. ಆಗ ಅವರು ಹೇಳಿದರು, ಯೇಸು ಸ್ವಾಮಿ ಅಂತ. ಯೇಸು ಸ್ವಾಮಿ ಮೊದಲ ಬಾರಿಗೆ ಅವರು ಯೇಸು ಸ್ವಾಮಿ ಅಂತ ಹೇಳಿದ್ರು ದೇವರು. ಆಗ ನಾನು ಹೇಳಿದೆ, ಅದು ಕ್ರೈಸ್ತರ ದೇವರಂತ. ಆಗ ಅವರು ಹೇಳಿದ್ರು, ಕ್ರೈಸ್ತರ ದೇವರಲ್ಲ, ದೇವರ ವಾಕ್ಯ ಒಂದು ಕೊಟ್ಟರು. ಆಗ ಅವರು ಯೋಹಾನ 3:16, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ್ನು ಯಾರು ನಂಬುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. ಮತ್ತು ಯೇಸುಸ್ವಾಮಿಯ ಪ್ರೀತಿ ಹಂಚಿದ್ರು ನನಗೆ. ಯೇಸುಸ್ವಾಮಿ ಯಾಕೆ ಈ ಲೋಕದಕ್ಕೆ ಬಂದದ್ದು, ಯಾಕೆ ಹುಟ್ಟಿದ್ದು, ಯಾಕೆ ಆತನ ಸಿಲುಬೆಯಲ್ಲಿ ಸತ್ತದ್ದು, ಯಾಕೆ ಉಣ್ಣಲ್ಪಟ್ಟು ಎದ್ದು ಬಂದದ್ದು, ಆತನು ಯಾಕಾಗಿ ತನ್ನ ರಕ್ತವನ್ನು ಸುರಿಸಿದ್ದು ಅಂತೇಳಿ ಅವರ ಜೀವಿತದಲ್ಲಿ ಆದ ಕೆಲವು ಸಾಕ್ಷಿ. ಅವರು ಕೂಡ ಮೊದಲು ಬಾಂಬೆ ಪಟ್ಟಣದಲ್ಲಿದ್ದಂಥ ವ್ಯಕ್ತಿ, ಮತ್ತು ಅವರು ಈ ಕುಡಿಯುವಂಥ ವ್ಯಕ್ತಿಯಾಗಿದ್ದರು. ಮತ್ತು ಅವರ ಜೀವಿತ ಎಲ್ಲ ಬದಲಾಗಿದೆ ಯೇಸುಸ್ವಾಮಿಯನ್ನು ಕಂಡುಕೊಂಡು. ಅವರು ಹೇಳಿದರು, ಯೇಸುಸ್ವಾಮಿ ನೀನು ಕಂಡುಕೊಂಡ್ರೆ, ಯೇಸುಸ್ವಾಮಿಯನ್ನು ದೇವರಂತ ನೀನು ಅಂಗೀಕರಿಸಿದರೆ, ಯೇಸುಸ್ವಾಮಿಯನ್ನು ನಂಬುವುದಾದರೆ ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಕಷ್ಟಗಳು ನೀಗ್ತದೆ, ಕುಡಿಯುವಂಥ ಕೆಟ್ಟ ಎಲ್ಲ ಅಭ್ಯಾಸಗಳು ಬಿಟ್ಟು ಹೋಗ್ತದೆ. ಹೌದಾ ಅಂತೇಳಿ ಅವರು ಹೇಳ್ದನ್ನೆಲ್ಲ ಕೇಳಿದೆ. ಒಂದು ಅಡ್ರೆಸ್ ಕೊಟ್ಟರು, ಅದನ್ನು ಇಟ್ಕೊಂಡು ಕೂತ್ಕೊಂಡೆ. ಆಗ ನಾನು ಸಾಯಲಿಕ್ಕೆ ಹೋಗುವಂಥ ಟೈಮ್ ಪಾಸ್ ಆಯಿತು. ಮತ್ತೆ ಬೀಗ ಹಾಕ್ತಾರೆ ಗೇಟಿಗೆ, ಓಡಿ ಹೋಗಲಿಕ್ಕೆ ಆಗಲ್ಲ. 9 ಗಂಟೆ ಆಗಿದೆ, ಅಲ್ಲಿ ಗೇಟಿಗೆಲ್ಲ ಬೀಗ ಹಾಕ್ತಾರೆ. ಇನ್ನು ಏನು ಮಾಡೋದು ಆಯ್ತು ಅಂತಲ್ಲಿ ಕೂತ್ಕೊಂಡಿರುವಾಗ ಇನ್ನೊಂದು ಬೆಡ್ಡಲ್ಲಿ ಗಂಡ ಮಲಗಿದ್ದಾರೆ, ಹೆಂಡತಿ ಮೊಣಕಾಲೂರಿ ಕಣ್ಣೀರಲ್ಲಿ ಪ್ರಾರ್ಥಿಸ್ತಾ ಇದ್ದರು. ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾಯಿದ್ದಾರೆ, ಕಣ್ಣೀರು ಇರ್ತಾಯಿದ್ರು. ನಾನು ನೋಡ್ತಾ ಇದ್ದೆ ಅವರನ್ನು. ಅವ್ರು ಎದ್ದು ಹೋಗುವಂಥ ಸಮಯದಲ್ಲಿ 2 ಪುಸ್ತಕ ಅಲ್ಲಿ ಬೆಡ್ ಮೇಲೆ ಇತ್ತು. ಆ ಪುಸ್ತಕವನ್ನು ತೆಗೆದು ಓದುವಂಥ ಸಮಯದಲ್ಲಿ ಅದರಲ್ಲಿ ಇತ್ತು ಸೌಖ್ಯದಾಯಕ ಆರೋಗ್ಯದಾಯಕನಂತ. ಅದರಲ್ಲಿ ಸ್ಯಾಮ್ಸ್ ಕೀರ್ತನೆ 91 ಮತ್ತು ಯೆಶಾಯ ಪ್ರವಾದನೆ 53 ಅಧ್ಯಾಯ ಬರೆದಿತ್ತು. ಅದನ್ನು ನಾನು ಓದಿದೆ. ಅದು ಓದುವಾಗಲೇ ನನಗೆ ತುಂಬ ಏನೋ ಒಂದು
ಇದಾಗ್ತಿದೆ. ಯಾಕೆ ಇಷ್ಟ ತನಕ ನನಗೆ ಅಂತ ಸಿಕ್ಕಲಿಲ್ಲ. ಅದರಲ್ಲಿ ಇತ್ತು, ಪರತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಸುರಕ್ಷಿತನಾಗಿರುವನು, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋಣ ಆತನೇ, ನಿನ್ನ ಸುತ್ತಲೂ 1000 ಹೆಣಗಲು ನಿನ್ನ ಬಲಗಡೆಯಲ್ಲಿ 10,000 ಸತ್ತು ಬಿದ್ದರು ನಿನಗೆ ಯಾವ ಕೇಡು ಸಂಭವಿಸದು, ನೀನು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆ ಅಷ್ಟೇ. ಮತ್ತು ಕೆಲವೆಲ್ಲ ವಾಕ್ಯಗಳದನ್ನು ಓದಿದೆ. ಮತ್ತು ಅವರು ಹೇಳಿದಂಥ ಎಲ್ಲ ವಿಷಯಗಳು ಯೆಶಾಯ ಪ್ರವಾದನೆ 53ರಲ್ಲಿ ಅಲ್ಲಿತ್ತು. ನಮ್ಮ ಅಪರಾಧಗಳ ದೆಸೆಯಿಂದ ಆತನು ಜಜ್ಜಲ್ಪಟ್ಟನು. ಅದೆಲ್ಲ ಓದುವಾಗ ಇದು ಅವರು ಹೇಳಿದ ವಿಷಯ ಇದರಲ್ಲಿದೆ. ನನಗೆ ತುಂಬ ಇದಾಯಿತು. ಅದನ್ನು ಇಡುವಾಗ ತಾಯಿ ನೋಡಿದರು, ಅವರು ಹೇಳಿದರು, ನೀವು ಯಾಕೆ ಚಿಂತೆ ಮಾಡ್ತಿದ್ದೀರಿ, ನಮ್ಮೊಟ್ಟಿಗೆ ಬರ್ತೀರಾ ಅಂತ. ನಾನು ಹೇಳಿದೆ, ಎಲ್ಲಿಗೆ ಅಂತ. ಪ್ರಾರ್ಥನೆ. ಎಂಥ ಪ್ರಾರ್ಥನೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಯೇಸು ಸ್ವಾಮಿ ಪ್ರಾರ್ಥನೆ. ಆಗ ನಾನು ಹೇಳಿದೆ, ನನಗೆ ಒಬ್ಬರು ಹೇಳಿ ಹೋಗಿದ್ದಾರೆ ಹೀಗೆ. ಅವ್ರು ಹೇಳಿದ್ರು, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ಸ್ವಾಮಿಗೆ ನೀವು ಬೇಕು. ನನ್ನಂಥವನು ಯೇಸು ಸ್ವಾಮಿಗೆ ಬೇಕಾ? ಯಾಕೆಂದರೆ ನಾನು ತಂದೆ ತಾಯಿ ಮಾತು ಕೇಳುವವನಲ್ಲ, ತಪ್ಪು ಕೆಲಸ ಮಾಡೋದನ್ನು ಇಲ್ಲೋಗ ಎಲ್ಲ ಮಾಡಿದ್ದೇನೆ. ನಾನು ನನ್ನ ದೇವರು ಪ್ರೀತಿಸ್ತಾನ, ಯೇಸು ಸ್ವಾಮಿ ಪ್ರೀತಿಸ್ತಾನ ನನ್ನ ಅಂತೇಳಿ ನನಗೆ ತುಂಬ ಒಂದು ಇದಾಯಿತು. ನೀವು ಹೋಗಿ ಪ್ರಾರ್ಥನೆಗೆ ಅಂತ. ಮರುದಿವಸ ನಾನು ಮನೆಯವರನ್ನು ಕರೆದು ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡಿಸಿ ಸೀದಾ ಮನೆಗೆ ಹೋದೆ. ಆ ಸಮಯದಲ್ಲಿ ನನ್ನ ಅಕ್ಕ ಹೀಗೆ ಆಗಲಿಕ್ಕೆ ಹಾಸ್ಪಿಟಲ್ಲಿದ್ದಳು, ಗಿರಿಜಾ ಹಾಸ್ಪಿಟಲ್ ಅಂತ ಪುತ್ತೂರಲ್ಲಿ. ಜಸ್ಟ್ ಅಕ್ಕನ ನೋಡಿದೆ, ಜಸ್ಟ್ ನಾನು ಸೀದಾ ಮಂಗಳೂರಿಗೆ ಬಂದು ಟ್ರೈನಿಗೆ ಟಿಕೆಟ್ಗೆ ಹೇಳಿದೆ ಹೋಗ್ಲಿಕ್ಕೆ, ಪ್ರೇಯರಿಗೆ. ಅದು ಆಗ ಹೇಳಿದ್ರು 3 ಗಂಟೆಗೆ ಅಂತ. ಅಲ್ಲಿ ಕೂಡ ನಾನು ತೆಲುಗೊಂದು ಫಿಲ್ಮ್ ನೋಡಿದೆ ಮಧ್ಯಾಹ್ನವರೆಗೆ. ಒಂದು ಕ್ವಾರ್ಟ್ರ್ ಕುಡಿಕೊಂಡು ಪ್ರಾರ್ಥನೆಗೆ ಹೋದೆ. ಪ್ರಾರ್ಥನೆಗೆ ಕೂತ್ಕೊಂಡೆ. ಆಗ ಹೇಳಿದರು, ಅಲ್ಲಿ ಕೂತ ತಕ್ಷಣ ಒಂದು ಸೆಕ್ಷನ್ ಹೇಳಿದರು ಅವರು, ದೇವರ ವಾಕ್ಯ ಒಂದು ಈ ರೀತಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಯಾಕೆಂದರೆ ಆ ಸಮಯದಲ್ಲಿ ಅಲ್ಲಿ ನಾವು 70 ಮಂದಿ ಇದ್ದೆವು. ಆಗ ಹೇಳಿದ್ರು, ಎಷ್ಟೋ ಜನ ಇದ್ದಾರೆ, ಆದರೆ ದೇವರು ನಿಮ್ಮನ್ನು ಆರಿಸಿಕೊಂಡು ನೀವು ದೇವರಿಗೆ ಬೇಕು. ಆಗ ತುಂಬ ಇದಾಯಿತು. ಅಲ್ಲಿ ಅವರು ಹೇಳಿದರು, ದೇವರಿಗೆ ನೀವು ಬೇಕು. ಇಲ್ಲಿ ಇವರು ಹೇಳ್ತಿದ್ದಾರೆ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಮತ್ತು ಅಲ್ಲಿ ಎಲ್ಲ ಸಾಕ್ಷಿಗಳು, ಅನೇಕರ ಜೀವಿತದಲ್ಲಿ ಅದ್ಭುತಗಳನ್ನು ದೇವರು ಮಾಡಿದ್ದನ್ನು ಹೇಳಿದರು. ಆ ವಾಕ್ಯಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ. ಆ ಕೇಳುವಾಗ ನಾನು ದೇವರ ಹತ್ರ ಒಂದು ಪ್ರಶ್ನೆ ಮಾಡಿದೆ, ಯೇಸುವೆ, ನೀನು ನಿಜವಾಗಿರುವ ದೇವರಾಗಿರುವುದಾದರೆ ನನ್ನ ಜೀವಿತವನ್ನು ಬದಲಾಯಿಸು. ಮತ್ತೆ ನಾನು ದೇವರಿಗೆ ಒಪ್ಪಿಸಿಕೊಟ್ಟು ಅವ್ರು ಹೇಳಿದಾಗೆ ನಾನು ಹೇಳಿದೆ. ಯೇಸುವೆ ನನ್ನ ಹೃದಯಕ್ಕೆ ಅಂಗೀಕಾರ ಮಾಡಿದೆ, ಯೇಸುವೆ ನನ್ನ ಹೃದಯದೊಳಗೆ ಬಾ ಅಷ್ಟು ಹೇಳಿ, ಯೇಸುವೆ ನನ್ನನ್ನು ಕ್ಷಮಿಸು ಅಂತ ಹೇಳಿದೇನೋ ಗೊತ್ತಿಲ್ಲ, ನೆನಪಿಲ್ಲ. ಯಾರ ನನ್ನ ಹೃದಯದೊಳಗೆ ಕೈ ಹಾಕಿ ಒಂದು ನನ್ನ ಲೈಫಲ್ಲಿ ಆಗದಂಥ ಅನುಭವ, ಏನೋ ಒಳಗೆ ಯಾರ ಕೆಲಸ ಮಾಡೋ ರೀತಿಯಲ್ಲಿ ಕೈಯಲ್ಲೇ. ಮತ್ತು ನಾನು ಮಾಡಿದಂಥ ಎಲ್ಲ ತಪ್ಪುಗಳು ಸಣ್ಣ ಪ್ರಾಯದಿಂದ, ನನಗೆ ಬುದ್ಧಿ ಬಂದಂದಿನಿಂದ ಸ್ಕೂಲಿಗೆ ಹೋಗುವಾಗ ನಾನು ಏನೆಲ್ಲ ಮಾಡ್ತಾಯಿದ್ದೆ, ತುಂಬ ಪೋಖರಿಯಿಂದ ಮಾಡ್ತಿದ್ದಂಥ ಎಲ್ಲ ವಿಷಯಗಳು, ಅದೆಲ್ಲ ನನ್ನ ನೆನಪಿಗೆ ಒಂದೊಂದೇ ಪಿಕ್ಚರ್ನಾಗೆ ಬರ್ತಾಯಿತ್ತು. ನಾನು ದೇವರೇ ದೇವರೇ ಅಂತ ಎಷ್ಟೇ ಹೇಳ್ತಿದ್ದೆ. ಮತ್ತು ಎದ್ದು ನೋಡುವಾಗ ನಾನು ಕಣ್ಣೀರು ಬಿಟ್ಟೊಂದು 2 ಗಂಟೆ ಕೂಗ್ತಾಯಿದ್ದೆ. ಎದ್ದು ನೋಡುವಾಗ ನನಗೊಂದು ಸಂತೋಷ, ಸಮಾಧಾನ, ಏನೋ ಒಂದು ನನ್ನಿಂದ ಬಿಟ್ಟು ಹೋದಂಥ ಭಾರ ನನ್ನಲ್ಲಿ. ಎಷ್ಟನೇ ವರ್ಷ ನೀವೊಂದು ರಕ್ಷಣೆ ಹೊಂದಿದ್ದು? ಅದೇ 25-26 ವರ್ಷ, ಅಂದರೆ ಒಂದು 2000 ಇಸ್ವಿ, 2000 ವಿಷಯದಲ್ಲಿ 1992 ನಾನು ರಕ್ಷಣೆ ಬಂದದ್ದು. ಇದು ಶಾಲೆ 10th ಆದದ್ದು. 2000ರಲ್ಲಿ ರಕ್ಷಣೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರಿ. ಅದ ನಂತರ ನಿಮ್ಮ ಜೀವಿತದಲ್ಲಿ ಆದದ್ದು ಒಂದು ವಿಶೇಷ ಘಟನೆ, ರಕ್ಷಣೆ ಹೊಂದಿದ ನಂತರ ಯಾವ ರೀತಿಯಲ್ಲಿ? ಹೌದು, ಅವತ್ತೇ ನಾನು ಅಲ್ಲಿ ದೇವರನ್ನು ಮುಟ್ಟಿದ್ರು. ಅವತ್ತು ನನಗೆ ಗೊತ್ತಾಯಿತು, ಯೇಸು ಸ್ವಾಮಿ ನಿಜವಂತ ದೇವರಂತ ಹೇಳಿ. ರಾತ್ರಿ ಹೋದೆ, ನನ್ನಲ್ಲಿ ಇಷ್ಟು ಮಾತ್ರೆ ಇತ್ತು, ಅದನ್ನು ತೆಗೆದುಕೊಂಡೋಗಿ ಬಿಸಾಡಿದೆ. ನಿಮಗೆ ಆ ನೋವು ಅದೆಲ್ಲ ಹೋಯಿತು, ಏನಿಲ್ಲ. ಮತ್ತು ಅವತ್ತೇ ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಅಂತ ಹೇಳಿದ್ರೆ, ನನ್ನ ಫುಲ್ಲು ಸ್ಕಿನ್ ಅಲರ್ಜಿ ಇತ್ತು. ಸ್ಕಿನ್ ಅಲರ್ಜಿ ಗಜ್ಜಿಗ ಟೈಪ್ ಇತ್ತು. ಮತ್ತು ಈ ಬ್ರೇಲು ಎಲ್ಲ ದಪ್ಪ ಆಗಿತ್ತು, ಒಂದು ಥರ ಇದರಂಗೆ ಒಳಗಿಂದ ಮಾಂಸ ಬಂದು ಇದು ಉಗುರೆಲ್ಲ ಒಡೆದು ಹೋಗುವುದು. ಅದೊಂದು ಮೊದಲಿಂದ ಇದ್ದ ಸಮಸ್ಯೆ ಅಥವಾ ನೀವು ಅಸೌಖ್ಯ ಬಂದ ನಂತರ? ಆದರೆ ಅದು ಹೇಗೆ ಗುಣ ಆಯಿತು ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಆ ಪ್ರಾರ್ಥನೆಯಲ್ಲಿ ದೇವರ ಅವತ್ತು ನಾನು ಇದು ಮಾಡಿದಾಗ ಇದಾಯ್ತಾ, ಆಗಲೇ ನನ್ನ ಸ್ಕಿನ್ ಅಲರ್ಜಿ ಎಲ್ಲ ಹೋಗಿತ್ತು. ಅದೇ ಸಮಯದಲ್ಲಿ ಸಂಪೂರ್ಣ ಸ್ವಸ್ಥ. ಹೌದು, ಆಗ ನನಗೆ ಗೊತ್ತಾಯಿತು ದೇವರಿದ್ದಾರೆ. ನಿಮಗೊಂದು ನಂಬಿಕೆ ಬಂತು, ಇಂಥ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಮತ್ತೆ ಅವತ್ತೇ ನಾನು ತೀರ್ಮಾನ ತಗೊಂಡೆ, ದೇವರೇ ನಾನು ಇನ್ನು ಬದುಕುವುದ್ರ ಸತ್ರು ಯೇಸು ನಿನಗಾಗಿ ಅಂತ ದೇವರ ಹತ್ರ ಹೇಳಿದೆ. ಮತ್ತು ಮನೆಗೆ ಬರುವಾಗ ತುಂಬ ಮನೆಯವರು, ಯಾಕಂದರೆ ಎಲ್ಲರೂ ಕೇಳಿದ್ರು, ನೀನು ಯಾಕೆ ಯೇಸು ಅಣ್ಣ ಮತ್ತೆ ಐತಿ. ನೀವು ಮನೆಗೆ ಹೋಗಿ ತಿಳಿಸಿದ್ರೆ ಅದ್ಭುತ ನಿಮ್ಮ ಆಯಿತು, ನಾನು ಹೇಳಿದೆ. ಆಗ ಅವರು ಅದನ್ನು ನಂಬಲಿಕ್ಕೆ ರೆಡಿ ಇಲ್ಲ, ಯಾರು ಸಹ ನಂಬಲಿಕ್ಕೆ ರೆಡಿ ಇಲ್ಲ. ಅವರು ಒಂದೇ ಹೇಳೋದು, ನಿನ್ನ KMC 10 ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಿ, ಅಲ್ಲಿ ಕೇರಳದ ನರ್ಸ್ನವರು ನಿನ್ನ ತಲೆ ಮೈಂಡ್ ವಾಶ್ ಮಾಡಿದ್ದಾರೆ ಅಂತ, ಬ್ರೈನ್ ವಾಶ್ ಮಾಡಿದ್ದಾರೆ. ಈಗ ನೀನು ಯೇಸುವನ್ನೇ ಹೇಳ್ತಾ ಇದ್ದಿ,
ನಾನು ಮಾನಸಾಂತರ ಆಗಿದ್ದೇನೆ ಅಂತ ಹೇಳಿದೆ. ಆದರೂ ಮನೆಯಲ್ಲಿ ಕೇಳಿಲ್ಲ. ನಿಜವಾಗ್ಲೂ ಮಾನಸಾಂತರ ಬರಬೇಕು, ನಿಜವಾಗ್ಲೂ ನಮಗೆ ಅದು ತಿಳಿಬೇಕು ಏನು ಎಂಬುದಾಗಿ. ಯೇಸು ಸ್ವಾಮಿ ಎಂದರೆ ಏನು, ಒಂದು ವೇಳೆ ಮಾನಸಾಂತರ ಆಗೋದಾದರೆ ಜೀವಿತದಲ್ಲಿ ತುಂಬ ನಮಗೆ ಬಿಡುಗಡೆ ಆಗ್ತದೆ. ಅವತ್ತು ನನಗೆ ಮನೆಗೆ ಹೋದ ಮೇಲೆ ತುಂಬ ಮನೆಯಲ್ಲೆಲ್ಲ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ತಮ್ಮ ನನ್ನ ನೋಡಿದರೆ ಭಯಂಕರ ಭಯಪಡುವಂಥ ವ್ಯಕ್ತಿ. ನಾನು ಯಾವತ್ತು ದೇವರ ಹತ್ರ ಬಂದೇನೆ ಅವತ್ತಿಂದ ಅವನು ನನಗೆ ವಿರುದ್ಧನೇ ಮಾತಾಡೋದು, ಜಗಳ ಮಾಡಲಿಕ್ಕೆ ಬರುವುದು. ಆದರೆ ಏನು ಮಾಡಬೇಕಂತ ಗೊತ್ತಿಲ್ಲ. ಪುನಃ ಪ್ರಾರ್ಥನೆಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಎಲ್ಲಿ ಹೋಗೋದು ಪ್ರಾರ್ಥನೆ. ನಮ್ಮ ಊರಲ್ಲಿ ಒಂದು ದೊಡ್ಡ ಚರ್ಚ್ ಇದೆ ಪುತ್ತೂರಲ್ಲಿ, ಅಲ್ಲಿ ಹೋದೆ. ಅಲ್ಲಿ ಹೋಗಿ ಪ್ರಾರ್ಥನೆ ಚರ್ಚಿಗೆ ಹೋದೆ, ಪ್ರಾರ್ಥನೆ ಎಲ್ಲ ಮಾಡಿದೆ, ಬಂದೆ. ಆದರೆ ನಾನು ಈ ವಾಕ್ಯ ಎಲ್ಲ ಓದ್ತೀನಿ. ನನ್ನ ಹತ್ರ ಎಲ್ಲಿ ಕೇಳ್ತಿದ್ರು, ಯಾಕೆ ನೀನು ಎಲ್ಲಿಗೆ ಬರುವುದಿಲ್ಲ, ಅದು ಮಾಡುವುದಿಲ್ಲ, ಖಾಲಿ ಯೇಸುವಿನ ಪ್ರಾರ್ಥನೆ ಮಾಡ್ತಿ. ಆಗ ನಾನು ದೇವರ ವಾಕ್ಯ ಓದ್ತಾ ಇದ್ದೆ ಎಲ್ಲರಿಗೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ವಿಮೋಚನೆ ಕಂಡಿದ್ದೀರಿ, ಆಕಾಶ ನಾನು ಕೂತ್ಕೊಳ್ಳುವ ಸಿಂಹಾಸನ, ಈ ಭೂಮಿ ನನ್ನ ಪಾದಪೀಠ. ದೇವರು ಅಷ್ಟು ದೊಡ್ಡವರು. ದೇವರು ಕೂತ್ಕೊಳ್ಳೋದು ಅಲ್ಲಿ, ಕಾಲಿಡೋ ಸ್ಥಳ ಇಲ್ಲಿ. ನಾವು ಏನು ಮಾಡಲಿಕ್ಕೆ ಆಗಲ್ಲ. ನಮ್ಮ ದೇವರು ಅಷ್ಟು ದೊಡ್ಡವನು. ಮತ್ತು ನಾನು ಹೇಳ್ತಿದ್ದೆ ಕೀರ್ತನೆ 135, 150 ಎಲ್ಲ. ಮನುಷ್ಯರ ಕೈ ಕೆಲಸಗಳು, ಇದು ಮನುಷ್ಯರ ಕೈ ಕೆಲಸಗಳು, ಗೊಂಬೆಗಳು. ಅದಕ್ಕೆ ಕಣ್ಣುಂಟು ಕಾಣುವುದಿಲ್ಲ, ಕಿವಿಯುಂಟು ಕೇಳುವುದಿಲ್ಲ, ಬಾಯುಂಟು ಮಾತಾಡುವುದಿಲ್ಲ, ಗಂಟಲುಂಟು ಶ್ವಾಸ ಇಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆದ ನಂಬುವರು ನೀವು ಕೂಡ ಅದರಂತೆ ಹಾಗೆಯೇ ಅಂತ. ಆಗ ನಾನು ಅವತ್ತು ಪ್ರಾರ್ಥನೆಗೆ ಹೋಗಿ ಬಂದ ತಕ್ಷಣ ಇದನ್ನು ಮೊದಲೆಲ್ಲ ಹೇಳ್ತಿದ್ದೆ. ಆಗ ಕೆಲವರು ಬಂದು ನನ್ನ ಹತ್ರ ಕೇಳಿದರು, ನೀನು ಹೇಳ್ತಾ ಇದ್ದೀಯಲ್ಲ, ಯಾಕೆ ನಮಗೆಲ್ಲ ಹೇಳ್ತಿ, ಅದು ಕಣ್ಣುಂಟು ಕಾಣುವುದಿಲ್ಲ, ಕಿವಿಯುಂಟು ಕೇಳುವುದಿಲ್ಲ. ಆಗ ನನಗೆ ಪ್ರಶ್ನೆ ಆಯಿತು, ಹೌದು, ಅದಕ್ಕೆ ನಾವು ಹತ್ತಿರ ಯಾಕೆ ಅಲ್ಲಿ ಹೋಗ್ಬೇಕು? ಯೇಸು ಸ್ವಾಮಿ ಜೀವಂತವಾಗಿದ್ದಾರಲ್ಲ. ನೀವು ಅಂದರೆ ಚರ್ಚಿಗೆ ಹೋಗ್ತಿದ್ದಂದ್ರೆ ನೀವು ಪೂರ್ಣ ಸುವಾರ್ಥ ಸಭೆಗೆ ಹೋಗಿರಲಿಲ್ಲ? ಇಲ್ಲ, ಅದು ಸಾಂಪ್ರದಾಯಿಕ ಸಭೆ, ಪೂರ್ಣ ಸುವಾರ್ಥ ಸಭೆ ನಿಮಗೆ ಎಲ್ಲಿ ಉಂಟು ಗೊತ್ತಿಲ್ಲ. ಆಗ ಅವರು ಹೇಳಿದರು, ನಮ್ಮನ್ನೆಲ್ಲ ಇದು ಮಾಡೋದು, ನಾನು ಹೋಗ್ತೇನೆ, ಅಲ್ಲಿಯ ಯಾರು ಆ ಚರ್ಚಿನ ನಡೆಸ್ತಾ ಇದ್ದಾರೆ ಅವರಿಗೆ ಪೆಟ್ಟು ಕೊಡ್ತೇನೆ, ಹಾಗೆಲ್ಲ ಅವ್ರು ನನಗೆ ಜೋರು ಮಾಡಿದರು. ಆಗ ನನಗೆ ಭಯ ಆಯಿತು, ಏನು ಮಾಡೋದು ಗೊತ್ತಿಲ್ಲ ನನಗೆ. ಅದರ ನಂತರ ನಿಮಗೆ ಯಾವ ರೀತಿಯಲ್ಲಿ ಒಂದು ಪೂರ್ಣ ಸ್ವಾರ್ಥ ಸಭೆಯ ಪರಿಚಯವಾಯಿತು? ಮತ್ತು ಪುನಃ ನಾನು ಆ ಪ್ರಾರ್ಥನೆ ಅಲ್ಲಿಗೆ ಹೋದೆ. ಫಸ್ಟಿಗೆ ಹೋದಂಥ ವಿಳಾಸ ಕೊಟ್ಟಿದ್ರು ಆಸ್ಪತ್ರೆಯಲ್ಲಿ. ಹೌದು, ಅಲ್ಲಿ ಹೋಗಿರುವಂಥ ಸಮಯದಲ್ಲಿ ಉಡುಪಿಯ ಒಂದು 4 ಸಹೋದರಲ್ಲಿ ಸಿಕ್ಕಿದ್ರು. ಉಡುಪಿಯ ಸಹೋದರರು. ಅವರ ಹತ್ರ ನನ್ನ ಇದನ್ನೆಲ್ಲ ಹಂಚಿಕೊಂಡೆ. ಆಗ ಹಂಚಿಕೊಂಡಿರುವಂಥ ಸಮಯದಲ್ಲಿ ಅವರು ನನಗೆ ಹೇಳಿದರು, ಇನ್ನೇನಾದರೂ ಸಮಸ್ಯೆ ಆದರೆ ನಮ್ಮ ಉಡುಪಿಯಲ್ಲಿ ಒಂದು ಪ್ರಾರ್ಥನೆ ಇದೆ, ಕೂಟ ಇದೆ. ಆಗ ಅದು ಬಾಬಾ ಅಂಕಲ್, ಈಗ ಪಾಸ್ಟರ್ ಮ್ಯಾಥ್ಯೂ ಕ್ಯಾಸ್ಟಲಿನೋ ಇಲ್ಲಿಯ, ಅವರ ಮನೆ ಅಡ್ರೆಸ್ ಕೊಟ್ಟರು. ಅದು ಶಂಕರ್ಪುರದಲ್ಲಿ, ಕಟ್ಪಾಡಿದಲ್ಲಿ ಇದ್ದು. ಆಗ ನಾನು ಇಲ್ಲಿ ಬಾಂಬೆಗೆಲ್ಲ ಹೋಗ್ತಿದ್ದೆ, ಆದರೆ ಉಡುಪಿಯಲ್ಲಿ ಕಟ್ಪಾಡಿ ಶಂಕರ್ಪುರ ಎಲ್ಲಿ ಅಂದರೆ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಾನು ಫಸ್ಟ್ ಅವರ ಮನೆಯಲ್ಲಿ ಬಂದು ನೋಡಿದ್ದು, ಅವರ ಮನೆಯಲ್ಲಿ ಗೋಡೆಯಲ್ಲಿ ಏನಾದರೂ ಫೋಟೋಗಳಿದೆಯಾ, ಯಾಕೆಂದರೆ ನನಗೆ ಅದೇ ಒಂದು ಪ್ರಶ್ನೆ ಇತ್ತು ನಿಮ್ಮಲ್ಲಿ. ಪ್ರಶ್ನೆ, ನಾವು ಮೂರ್ತಿ ಇರಬಹುದಾ? ಹೌದು, ದೇವರ ವಾಕ್ಯದ ಪ್ರಕಾರ ಅಂದ್ರೆ ಅವ್ರು ಕೇಳ್ತಾ ಇದ್ದಾರೆ, ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ನನಗೆ ಸಿಗ್ತಾ ಇಲ್ಲ. ಇಲ್ಲಿ ನೋಡುವಾಗ ಎಲ್ಲ ವಾಕ್ಯಗಳಿತ್ತು ಮನೆಯಲ್ಲಿ. ಮತ್ತೆ ಅಂಕಲ್ ಅವರ ಸಾಕ್ಷಿ ಹೇಳಿದರು, ಈ ಮನೆ ಮೊದಲು ಕ್ಲಬ್ ಆಗಿತ್ತು, ಕುಡಿಯುವ ಒಂದು ಮನೆ ಆಗಿತ್ತು, ಈಗ ದೇವರ ಮನೆಯಲ್ಲಿ ಪ್ರಾರ್ಥನೆ ಮಾಡುವುದು. ಮತ್ತು ನಮ್ಮ ಸುನಿಲ್ ಜಾನ್ ಡಿಸೋಜ ಅವರು ಬಂದರು, ಅವರ ಸಾಕ್ಷಿ ಹೇಳಿದರು. ಆಗ ತುಂಬ ಸಹೋದರರು ಬಂದರು, ಅನೇಕ ಇಲ್ಲಿದ್ದ ಸಹೋದರರು ಬಂದರು, ಅವರು ಸಾಕ್ಷಿ ಹೇಳಿದರು. ಮತ್ತು ಅವರೊಟ್ಟಿಗೆ ಸೇರಿಕೊಂಡಾಗ ನನಗೆ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ನೀವು ಒಂದು ಆಸೆ ಆಗಿತ್ತು, ದೇವರ ವಿಷಯದಲ್ಲಿ ನಾನು ಹೆಚ್ಚಾಗಿ ತಿಳಿದುಕೊಳ್ಬೇಕೆಂಬುದಾಗಿ. ಆಗ ನನಗೆ ಎಲ್ಲ ಸತ್ಯ ಗೊತ್ತಾಯಿತು ವಿಷಯ. ಹೌದು, ಯಾವ ರೀತಿ ನಾವು ದೇವರನ್ನು ಸ್ತುತಿಸಬೇಕು, ಯಾವ ರೀತಿ ಆರಾಧಿಸಬೇಕು, ಯಾವ ರೀತಿ ಇದು ಮಾಡಬೇಕು ಗೊತ್ತಾಯಿತು. ಮತ್ತು ನಾನು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರುವಾಗ ದೇವರ ವಾಕ್ಯದಂತೆ ತಂದೆ ತಾಯಿಗಳನ್ನು ಗೌರವಿಸಬೇಕು, ಅವರನ್ನು ಪ್ರೀತಿ ಮಾಡಬೇಕಂತೆ ಅವರ ವಾಕ್ಯದಲ್ಲಿದ್ದ ಪ್ರಕಾರ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ. ಹೌದು, ಅದಕ್ಕೆ ನನಗೆ ಮನೆಯವರು ಏನೇ ಮಾಡಲಿ, ನನ್ನ ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಪ್ರೀತಿಸಬೇಕು. ಮತ್ತು ನಾನು ಮನೆಗೆ ಹೋಗಬೇಕು, ಪ್ರೀತಿ ಮಾಡಬೇಕಂತೇಳಿ ನಾನು ಮನೆಗೆ ಹೋದೆ. ಪುನಃ ಇಲ್ಲಿ ಬಂದು ಇಲ್ಲಿದ್ದೆ ಒಂದು 8 ತಿಂಗಳು, ಉಡುಪಿ ಶಂಕರಪುರದಲ್ಲಿ 8 ತಿಂಗಳಿದ್ದೆ. ಪುನಃ ನಾನು ಕೇಳ್ತಿದ್ದೆ, ನಮ್ಮ ಊರಿನಲ್ಲಿ ಯಾಕೆ ಇಲ್ಲ ಅಂತ ಹೇಳುವಾಗ ಒಂದು ಸಹೋದರಿ ಬಂದು ಇಲ್ಲಿ ಸಾಕ್ಷಿ ಕೊಟ್ಟರು. ಅವರ ಮೂಲಕ ನಾನು ಊರಿಗೆ ಹೋದೆ. ಅವರ ಮನೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿಕೊಂಡು ಮನೆಗೆ ಹೋದೆ. ಮತ್ತು ಅಲ್ಲಿಂದ ಪುನಃ ಇಲ್ಲಿಗೆ ಬಂದೆ. ನೀವು ಹೋಗಿ ನಿಮ್ಮ ತಂದೆ ತಾಯಿಗಳನ್ನು ಮಾತಾಡಿದ್ರೆ ಮೊದಲು ನಾನು ತಂದೆಗೆ ಹೊಡಿತಿದ್ದೀನಿ. ಹೌದು, ತಂದೆ ಹತ್ರ ಹೋಗಿ ನಾನು ಕಣ್ಣೀರಿಟ್ಟು ಹೋಗಿ ಕೇಳಿದೆ, ಕ್ಷಮಾಪಣೆಗೆ ತಂದೆ ಹತ್ರ ಹೇಳಿದೆ ವಿಷಯ ಎಲ್ಲ. ಆಗ ತಂದೆ ಕಣ್ಣೀರಿಟ್ಟು ನಾನು ಕ್ಷಮೆ ಕೇಳಿದೆ, ನನ್ನ ಕ್ಷಮಿಸಿ, ನನಗೆ ತುಂಬ ನೋವು ಮಾಡಿದ್ದೇನೆ,
ಮತ್ತೆ ನನಗೆ ಗೊತ್ತಾಯಿತು ಅವರು ಕುಡಿಯುವುದು ಬೇಕಂತ ಕುಡಿಯುತ್ತಿರಲಿಲ್ಲ. ಸತ್ಯವನ್ನು ದೇವರವನ್ನು ಓದುವಾಗ, ದೇವರ ವಾಕ್ಯ ಓದುವಾಗ ನನಗೆ ಇಲ್ಲಿ ಬಂದ ಮೇಲೆ ಸತ್ಯ ಗೊತ್ತಾಯಿತು. ಅದು ಒಂದು ಅದರ ಹಿಂದೆ ಒಂದು ಇದೆ, ಶಕ್ತಿ ಇದೆ, ಕುಡಿಸುವಂಥದ್ದು, ಕುಟುಂಬ ನಾಶ ಮಾಡುವಂಥದ್ದು. ಆಗ ನನ್ನ ಜೀವಿತದಲ್ಲೆಲ್ಲ ಗೊತ್ತಾದ ಮೇಲೆ ತಂದೆಗೆ ನಾನು ಕ್ಷಮೆ ಕೇಳಿದೆ, ಮನೆಯಲ್ಲೆಲ್ಲ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಅವರಿಗೆ ಗೊತ್ತಾಯಿತು ನನ್ನ ಜೀವಿತ ಬದಲಾಗಿದೆ, ಸ್ವಭಾವ ಬದಲಾಗಿದೆ. ಮತ್ತು ನನ್ನ ತುಂಬ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಅವರಿಗೆ ನೋವಿತ್ತು. ಅವ್ರು ಹೇಳ್ತಿದ್ರು, ನನ್ನ ತಾಯಿಯೆಲ್ಲ ನಾವು ಬೈತು, ಒಂದು ಹಿಂದು ಕಡೆಯಿಂದ ಇದು ಮಾಡ್ತಾಯಿದ್ರು, ಒಂದು ಕಡೆಯಿಂದ ಇದು ಮಾಡ್ತಾಯಿದ್ರು. ಬದಲಾದದ್ದು ನೋಡಿ ಸಂತೋಷ ಆಗ್ತಿತ್ತು. ಆದರೆ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೀರಿ ಎಂಬುದಾಗಿ ಯಾಕಂದರೆ ಕುಟುಂಬದವರೆಲ್ಲ ಬಂದು ಇವರಲ್ಲಿ ಕೇಳ್ತಿದ್ರು, ಅವನು ಹೋಗಿದ್ದಾನೆ, ಇನ್ನು ನಿಮ್ಮ ತಂಗಿ, ನಿಮ್ಮ ಮಗಳಿಗೆ ಯಾರು ಗಂಡ ಕೊಡ್ತಾನೆ, ನನ್ನ ತಂಗಿಗೆ ಅವನಿಗೆ ಹೋಗಿದ್ದಾನೆ. ಅದನ್ನೆಲ್ಲ ಕೇಳುವಾಗ ತಾಯಿಗೆ ನೋವಾಗ್ತಿತ್ತು. ಅದಕ್ಕೆ ತಾಯಿ ನನಗೆ ಜೋರು ಮಾಡ್ತಾಯಿದ್ರು. ಮನೆಗೆ ಯಾರನ್ನು ಕರ್ಕೊಂಡು ಬಂದರು ಬೈಯುವುದು ತುಂಬ ಇತ್ತು. ನಾನು ಹೇಳಿದೆ ಒಂದು ದಿವಸ, ನನಗೆ ಮನೆ ಬೇಡ, ಏನು ಬೇಡ, ನನಗೆ ಏಸು ಬೇಕಂತ. ನಿಮ್ಮದು ಏನು ಅಗತ್ಯ ಇಲ್ಲ, ನನಗೆ ಏಸು ಬೇಕಂತೇಳಿ ನಾನು ಪುನಃ ಬಂದೆ. ಪುನಃ ಇಲ್ಲಿಗೆ ಉಡುಪಿಗೆ ಹೌದು. ಇಲ್ಲಿಂದ ನಾನು ಬಾಂಬೆಗೆ ಹೋದೆ. ಪುನಃ ಬಾಂಬೆಗೆ ಒಂದು ಸಹೋದರನ ಮೂಲಕ ಇಲ್ಲಿಯವರೇ ಸಭೆಯವರು, ಸುನಿಲ್ ಪಾಸ್ಟ್ ಸಭೆಯಲ್ಲಿದ್ದವರು, ಅವರು ನನ್ನ ಬಾಂಬೆ ಕರ್ಕೊಂಡೋದ್ರು ಕ್ಯಾಂಟೀನ್ ಮಾಡಬೇಕಂತ. ಒಂದು ಇದರಲ್ಲಿ ಪ್ರಾರ್ಥನಾ ಕೂಟದಲ್ಲಿ ಚರ್ಚಲ್ಲಿ ಒಂದು ಕ್ಯಾಂಟೀನ್ ಬೇಕಂತ. ಮತ್ತೆ ಬಾಂಬೆಗೆ ಹೋದ ಮೇಲೆ ಅಲ್ಲಿ ಕೂಡ ನಾನು ಹೌದೌದು ಅಲ್ಲಿ ಕೆಲವು ವರ್ಷ, ಅಲ್ಲಿ 1 ವರ್ಷ 1.5 ವರ್ಷ ಅಲ್ಲಿದ್ದೆ. ಪುನಃ ಅಲ್ಲಿ ನಾನು ಅಲ್ಲಿ ಆತ್ಮಿಕದಲ್ಲಿ ಪ್ರಾರ್ಥನೆಗೆಲ್ಲ ಹೋಗಿ ವಾಕ್ಯದಲ್ಲೆಲ್ಲ ಬೆಳೆದು ಬರುವಾಗ ಒಂದು ದಿವಸ ನನಗೆ ಗೊತ್ತಾಯಿತು, ನನಗೆ ಬೈಬಲ್ ಕಲಿಯಬೇಕು, ಇನ್ನೂ ಜಾಸ್ತಿ ಬೆಳೀಬೇಕು ಅಂತೇಳಿ ನನಗೆ ಆತ್ಮಿಕ ತಂದೆ. ಯಾಕೆ ದೀಕ್ಷಾ ಸ್ಥಾನ ಎಲ್ಲ ತಗೊಂಡದ್ದು ನಾನು ಇಲ್ಲಿಯೇ ಸುನಿಲ್ ಪಾಸ್ಟ್ ಶಂಕರ್ಪುರದಲ್ಲಿ. ಹೌದೌದು. ಅದಕ್ಕೆ ನಾನು ಇನ್ನು ಪಾಸ್ಟ್ ಹತ್ರ ಕೇಳಿ ಅವರು, ಯಾಕೆಂದರೆ ಏನು ಕೇಳಿ ಮಾಡೋದಾದರೂ ಅಲ್ಲಿ ನನಗೆ ಒಳ್ಳೆ ಟೀಚಿಂಗ್ ಸಿಕ್ಕಿತ್ತು. ಗೊತ್ತಾಯಿತು ಸರಿಯಾಗಿ ಯಾವ ರೀತಿ ನಾವು ಇರಬೇಕು, ಒಂದು ಸಭೆಯ ಒಳಗೆ, ಸಭೆಯ ಕೆಳಗೆ, ಸೇವಕರ ಕೆಳಗೆ, ಆಗ ಮಾತ್ರ ನಮಗೆ ಆಶೀರ್ವಾದ ಅಂತೇಳಿ ತಿಳ್ಕೊಂಡು ನಾನು ಇಲ್ಲಿಗೆ ಬಂದು ಬೈಬಲ್ ಕಾಲೇಜ್ ಕಲಿಬೇಕಂತ, ಬೆಂಗಳೂರಿಗೆ ಹೋಗಿ ಕಲಿಬೇಕಂತ ಬಂದದ್ದು. ಆದರೆ ನಮ್ಮ ಸಹಪಾಲಕರಲ್ಲಿ ಇಲ್ಲಿಯೇ ಬೈಬಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಆಗ ನಾನು ಇಲ್ಲಿಯೇ ಬೈಬಲ್ ಕಾಲೇಜ್ ಕಲಿತೆ 1 ವರ್ಷ. ಆ ಸಮಯದಲ್ಲಿ ಪುನಃ ಸಹಪಾಲಕರು ಹೇಳಿದರು, ಇಲ್ಲಿ ನಮ್ಮದು ಸೇವೆ ಸ್ಟಾರ್ಟ್ ಮಾಡ್ತಾಯಿದ್ದೇವೆ, ಇದು ಮಾನಸಿಕ ಅಸ್ವಸ್ಥರ ಸೇವೆ ಪ್ರಾರಂಭ ಮಾಡೋ ಸಮಯದಲ್ಲಿ ಮತ್ತು ನಾನು ಆ ಸೇವೆಯಲ್ಲಿ ಕೂಡ ಇದ್ದೆ, ಇಲ್ಲಿಯೇ ಇದ್ದೆ. ಮತ್ತು ನನಗೆ ಅನೇಕ ದೇವ ಸೇವಕರುಗಳು ಸೇವೆ ವಿಷಯದಲ್ಲೆಲ್ಲ ದೇವರು ನನ್ನ ಆರಿಸಿಕೊಂಡದ್ದು, ಅನೇಕ ವಿಷಯಗಳು ನನಗೆ ಗೊತ್ತಾಯಿತು. ಹೌದು. ಆಗ ನನಗೆ ಆಸಕ್ತಿ ಇತ್ತು, ಬೇರೆ ಕಡೆ ನೀವು ನಿಮ್ಮನ್ನು ಪೂರ್ಣವಾದ ಸೇವೆಗೆ ಇಲ್ಲ. ಅವತ್ತು ಇಲ್ಲಿ ಬಂದ ಮೇಲೆ ನಾನು ಶಂಕರ್ಪುರಕ್ಕೆ ಬಂದ ಮೇಲೆ ಪೂರ್ಣವಾಗಿ ಸೇವೆಗೆ ಒಪ್ಪಿಸಿಕೊಟ್ಟು ಸೇವೆ ಮಾಡಬೇಕಂತ. ಆಗ ಪಾಸ್ಟು ಕೂಡ ನನ್ನನ್ನು ತುಂಬ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹಿಸಿ ಕೊನೆಗೆ ನನ್ನನ್ನು ಸೇವೆಗೆ ಕಳಿಸಿದರು. ಸೇವೆಗೆ ಕಳಿಸಿದ್ದು ಅದಕ್ಕೆ ಮೊದಲು ನನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಆಗಿದೆ. ನಾನು ಇಲ್ಲಿ 2006ರಲ್ಲಿ ನನ್ನೊಟ್ಟಿಗೆ ನಾವು ಸೇವೆ ಮಾಡ್ತಿರೋ ಸಮಯದಲ್ಲಿ ನನಗೊಂದು ಇಲ್ಲೊಂದು ಗುಳ್ಳೆ ಟೈಪ್ ಅಂತು ಈ ಸೈಡಲ್ಲಿ, ಎದೆಯಲ್ಲಿ. ಆಗ ನನಗೆ ತುಂಬ ನೋವು ಬಂದಾಗ ನಾನು ಹಾಸ್ಪಿಟಲ್ಗೆ ಹೋದೆ. ಇಲ್ಲಿಯ ನಮ್ಮ ಉದ್ಯಾವರ ಆಯುರ್ವೇದಿಕ್, ಅಲ್ಲಿ ಅವರು ಅದನ್ನು ಕಟ್ ಮಾಡಿ ತೆಗೆದರು, ಆಪರೇಷನ್ ಇದು ಮಾಡಿ ತೆಗೆದರು. ಆದಾಗ ಅದು ಏನಾಯಿತು ಅಂದರೆ ಒಳಗಿಂದ ಒಳಗೆ ಇದಾಗಿ ಇಲ್ಲಿ ಬಂದರೆ ಇದು ಆಯಿತು ಕ್ಯೂ. ಅದನ್ನು ಓಪನ್ ಮಾಡಲಿಕ್ಕೆ ಅವರಿಗೆ ಭಯ ಆಯಿತು. ಆಗ ಅವರು ಹೇಳಿದ್ರು ಏನು ಮಾಡಲಿಕ್ಕೆ ಆಗಲ್ಲ ಅಂತ. ಅದು ಆಟೋಮೆಟಿಕ್ ಅದು ಓಪನ್ ಆಯಿತು. ಅದೊಂದು 6 ತಿಂಗಳು ಹೇಗೆ, ಆಗ ಎಲ್ಲರಿಗೆ ಆಶ್ಚರ್ಯ, ಇದು ಹೇಗೆ ಗುಣ ಆಗ್ತದೆ ಅಂತ. ಅದು ದೇವರು ಹೇಗೆ ಅದ್ಭುತ ಮಾಡಿದರೆ ಗೊತ್ತಿಲ್ಲ. ಅದು ಕ್ಯೂ ಅವರೆಗೂ ಬಂತು. ಇದು ಒಳಗಿನ ಇದೆಲ್ಲ ಕಾಣ್ತಾ ಇತ್ತು. ಸ್ಕಿನ್ ಕ್ಯಾನ್ಸರ್ ಟೈಪ್ ಒಂದು ಇನ್ಫೆಕ್ಷನ್ ಆಗಿ ಒಳಗಿಂದ ಕ್ಯೂ ಗಾಯ. ಅದನ್ನು ಇಟ್ಕೊಂಡು ಅದರ ನೋವು ನನಗೆ ದೇವರು ಗೊತ್ತು ಮಾಡಲಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಆದರೆ ಅದು ಆಟೋಮೆಟಿಕ್ಕಾಗಿ ಒಂದು 6 ತಿಂಗಳಲ್ಲಿ ದೇವರು ಗುಣ ಮಾಡಿದರು. ಸಂಪೂರ್ಣ ಗುಣ ಆಯಿತು. ಅದು ಹೇಗೆ ಆಯಿತು ಅಂತ ಗೊತ್ತಿಲ್ಲ, ಎಲ್ಲರಿಗೂ ಆಶ್ಚರ್ಯ ಅದು ಹೇಗೆ ಆಯಿತು ಅಂತ. ಆಮೇಲೆ ನಾನು ಆ ಒಂದು ನೋವಿನಲ್ಲಿ ಇರುವಂಥ ಸಮಯದಲ್ಲಿ ಕೂಡ ದೇವರು ನನಗೊಂದು ದರ್ಶನ ಕೊಟ್ಟಿದ್ದರು. ನನಗೆ ಗೊತ್ತಿಲ್ಲ, ಆ ಪ್ಲೇಸೆಲ್ಲ ನೋಡಲಿರಲಿಲ್ಲ ನಾನು. ಅದು ಬೇರೆ ಯಾವುದಲ್ಲ, ಈ ಶಿವಮೊಗ್ಗ ಕಡೆ ಹೋಗುವಂಥ ಪ್ಲೇಸ್, ಆ ಆಗುಂಬೆ ಅದು ಘಾಟಿ ಯಾವುದೊಂದು ಇದೆ, ಆಗುಂಬೆ ಘಾಟಿ. ಅದನ್ನೆಲ್ಲ ನಾನು ಒಂದು ಸಲ ಸ್ವಪ್ನದಲ್ಲಿ ನೋಡಿದ್ದೆ. ಅದು ಗುಣ ಆದ ತಕ್ಷಣ ಎಜಿಕೇಲ್ ಫ್ರಾನ್ಸಿಸ್ ಅವರ ಕೂಟಕ್ಕೆ ಹೋದಾಗ ಅಲ್ಲಿ ಕೂಡ ನನಗೆ ದೇವರ ಆತ್ಮನಲ್ಲಿ ಒಂದು ಸೇವಕರ ಮೂಲಕ ಮಾತಾಡಿದರು ಸೇವೆ ವಿಷಯದಲ್ಲೆಲ್ಲ. ಅದನ್ನು ಕೇಳುವಾಗ ಅಲ್ಲಿ ಕೂಡ ನನಗೆ ತುಂಬ ಇನ್ನು ಸೇವೆಗೆ ಹೋಗಬೇಕು ನನಗೆ ಅಂತೇಳಿ ನಾನು ಪುನಃ ಬಂದೆ ಇಲ್ಲಿ.
ಅಲ್ಲಿಂದ ಕೂಟ ಮುಗಿಸಿ ಬಂದ ತಕ್ಷಣ ನಮ್ಮ ಸೇವಕರು ಹೇಳಿದರು, ಸೇವೆಗೆ ನೀವು ಹೋಗ್ತೀರಾ ಬೇರೆ ಕಡೆ. ಆಗ ನಾನು ಕೂಡ ಹೇಳಿದೆ, ನಾನು ಹೋಗ್ತೇನೆ. ಆಗ ನನ್ನನ್ನು ಸೇವಕರು ಪ್ರಾರ್ಥನೆ ಮಾಡಿ, ಇನ್ನೊಂದು ಸೇವಕರೆಲ್ಲ ಪ್ರಾರ್ಥನೆ ಮಾಡಿ ಒಂದು ಕೂಟದಲ್ಲಿ ಇಲ್ಲಿ ಚರ್ಚೆ ಶಂಕರಪುರದಲ್ಲಿ ನನ್ನ ಕಲಿಸಿದರು. ಮೊಸರುಕುಂಟೆ, ತುಮಕೂರು ಜಿಲ್ಲೆ. ಹೌದು, ತುಮಕೂರು ಜಿಲ್ಲೆ ಮೊಸರುಕುಂಟೆ ಒಂದು ಅಲ್ಲಿ ನಾನು ಸೇವೆ ಮಾಡ್ತಿರುವ ಸಮಯದಲ್ಲಿ ಅಲ್ಲಿ ಸೈಕಲಲ್ಲಿ ಸೇವೆ ಮಾಡಬೇಕು. ಸೇವೆ ಅಲ್ಲಿ ನನಗೆ ಒಂದು ಆಟೋಮೆಟಿಕ್ ಆಗಿ ಬೆನ್ನು ನೋವು ಸ್ಟಾರ್ಟ್ ಆಯಿತು. ತುಂಬ ಆಸಕ್ತಿ ನನಗೆ, ಅನೇಕರಿಗೆ ಹೋಗಿ ಸುವಾರ್ತೆ ಸಾರಬೇಕು, ಸತ್ಯ ಹೇಳಬೇಕು. ಅನೇಕರು ಕೇಳ್ತಾಯಿದ್ರು ಅಲ್ಲಿ, ಯಾಕೆಂದರೆ ತುಂಬ ಅಲ್ಲಿ ಅವ್ರಿಗೆ ಹೇಳೋದಂದರೆ ಭಾರಿ ಖುಷಿ. ಅವ್ರು ಆ ರೀತಿ ಜನ ನಮ್ಮನ್ನು ಪ್ರೀತಿ ಮಾಡ್ತಿದ್ರು. ನನಗೆ ತುಂಬ ಇದಾಗ್ತಿತ್ತು. ಆಗ ನನಗೆ ಹೋಗುವಂಥ ಸಮಯ ನೋವು ಸ್ಟಾರ್ಟಾಗಿ ನನಗೆ ತುಂಬ ಕಷ್ಟಪಡ್ತಿದ್ದೆ. ಏನು ಮಾಡೋದಂತ ಗೊತ್ತಿಲ್ಲ. ಡಾಕ್ಟ್ರ್ ಹತ್ರ ಹೋದೆ. ಅಲ್ಲಿ ಹೋದ ತಕ್ಷಣ ಅವರು ನೋವಿನ ಇಂಜೆಕ್ಷನ್ ಕೊಡ್ತಾರೆ ನೋವಿಗೆ. ಯಾಕೆ ಅಂತೇಳಿ ನೋವಿನ ಇಂಜೆಕ್ಷನ್ ಅಲ್ಲಿ ಆಯಿತು. ಮತ್ತು ನಾನು ತುಮಕೂರಿಗೆ ಇನ್ನೊಂದು ಕಡೆಗೆ ಹೋದೆ, ಅಲ್ಲಿ ಇಂಜೆಕ್ಷನ್. ಬೇರೆ ಬೇರೆ ಕಡೆ ಒಟ್ಟಿಗೆ ಒಂದು 6 ಇಂಜೆಕ್ಷನ್ ಕೊಟ್ಟರು ನನಗೆ. 6 ಇಂಜೆಕ್ಷನ್ ತಗೊಂಡುಕೊಂಡು ಹೋದ ಮೇಲೆ ನನಗೆ ರಾತ್ರಿ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಟೈಪು. ಮತ್ತು ನನಗೆ ನಡೆಯಲಿಕ್ಕೆ ಎದ್ದೇಳಲಿಕ್ಕೆ ಆಗ್ತಾಯಿಲ್ಲ. ಒಂದು ಸೈಡ್ನೊಂದು ಕಾಲು ಬಲ ಇಲ್ಲದಂಗೆ ಆಗ್ತಾಯಿತ್ತು. ನಾನು ಅಲ್ಲಿಂದ ಫೋನ್ ಮಾಡಿದೆ ಪಾಸ್ಟ್ರಿಗೆ. ಪಾಸ್ಟ್ರೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ. ಸುನಿಲ್ ಪಾಸ್ಟ್ರ್. ಹೌದೌದು. ಆಗ ಪಾಸ್ಟ್ರ್ ಹೇಳಿದ್ರು, ತಕ್ಷಣ ನೀನು ಅಲ್ಲಿಂದ ಬಾ ಅಂತ. ಆಗ ಬರಲಿಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ. ಅಲ್ಲಿಂದಲೇ ತುಮಕೂರಿನ 2 ಸಹೋದರನನ್ನು ಕೈ ಹಿಡಿದುಕೊಂಡು ನನಗೆ ಸಹಾಯ ಮಾಡಿ ಬಸ್ಸಲ್ಲಿ ಕೂರಿಸಿಬಿಟ್ರು. ತುಮಕೂರಿಗೆ ಬಂದೆ. ಅಲ್ಲಿಂದ ಬಸ್ ಡೈರೆಕ್ಟ್ ಇಲ್ಲ ಮಂಗಳೂರಿಗೆ. ಮತ್ತು ಅಲ್ಲಿಂದ ಹಿರೂರು ಅಂತ ಅಲ್ಲಿ ಕೂಡ ತುಂಬ ಕಷ್ಟಪಟ್ಟು ಹೇಗ ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಹೇಗೆ ಬಂದಿದ್ದೀನಿ ಅಂತ. ಅದು ದೇವರೊಂದೇ ಕೃಪೆ. ಬಂದು ನಾನು ಕಟ್ಪಾಡಿಯಲ್ಲಿದ್ದ ತಕ್ಷಣ ನಮ್ಮ ಇಲ್ಲಿಯ ಸಭೆಯ ಸಹೋದರರೊಬ್ಬರು ಅವರು ನನ್ನನ್ನು ಅಲ್ಲಿಂದ ಡೈರೆಕ್ಟ್ ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಅಲ್ಲಿ ಅವ್ರ ಪರಿಚಯದ ಡಾಕ್ಟರ್ ರೋಹನ್ ಅಂತ ಉಡುಪಿ. ಅಲ್ಲಿ ಕರ್ಕೊಂಡೋದಾಗ ಡಾಕ್ಟ್ರು ನೋಡಿ ಅವರಿಗೆ ಆಶ್ಚರ್ಯ ಆಯಿತು, ಯಾಕೆ ನಿನಗೆ ಈಗ ಆಯ್ತು ಅಂತ. ಅವರು ನನಗೆಲ್ಲ ಮಾತ್ರೆ ಕೊಟ್ಟರು. ಬಂದೆ. ಆಗ ಸ್ವಲ್ಪ ನಡೆಯಲಿಕ್ಕೆ ಆಗ್ತದೆ. ರಾತ್ರಿ ಬಂದೇ ಇಲ್ಲೇ ಪುನಃ ನನಗೆ ನೋವು ಸ್ಟಾರ್ಟ್ ಆಯಿತು. ನಡೆಯಲಿಕ್ಕೆ ಆಗ್ತಿಲ್ಲ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಅಲ್ಲಿ 1 ದಿವಸ ಇದೆ. 2ನೇ ದಿವಸ ರಾತ್ರಿ ನಾನು ತುಂಬ ವೇದನೆ ಆಗ್ತಾಯಿತ್ತು. ಪುನಃ ಅವತ್ತು ನಾನು ಬೇರೆಲ್ಲ ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತೇ ನಾನು ಒಂದು ಕಡೆ ಎದ್ದು ಇನ್ನೊಂದು ಕಡೆಗೆ ಹೋಗಿದ್ದೇನೆ. ಇಲ್ಲಿಂದ ಸೊಂಟದಿಂದ ಕೆಳಗೆ ಬಲನೇ ಇಲ್ಲ, ಸ್ವಾಧೀನವೇ ಇಲ್ಲ, ಬಲನೇ ಇಲ್ಲ, ಜೀವನೇ ಇಲ್ಲ, ಡೆಡ್. ಆಗಲೇ ಅವರು ನನ್ನನ್ನು ಪಾಸ್ಟ್ರು ಮತ್ತು ಸಭೆಯವರೆಲ್ಲ ಸೇರಿಕೊಂಡು ಬಾಬಾ ಅಂಕಲೆಲ್ಲ ಬಂದು ಮನೆಯವರಿಗೆ ಫೋನ್ ಮಾಡಿ ನನ್ನನ್ನು KMC ಮಣಿಪಾಲಕ್ಕೆ ಕೊಂಡೋದ್ರು. ಅಲ್ಲಿ ಕೊಂಡೋದಾಗ ಅವರು ಹೇಳಿದರು, ಎಲ್ಲ ನೋಡಿದ ತಕ್ಷಣ ಹೇಳಿದರು, ಇವೊಂದು ಆಪರೇಷನ್ ಆಗಬೇಕು, ಈಗಲೇ ಸ್ಕ್ಯಾನಿಂಗ್ ಆಗಬೇಕು, 50,000 ಖರ್ಚಿದೆ, ಹೊಟ್ಟೆಯಲ್ಲಿ ಏನೋ ಗೆಡ್ಡೆ ಆಗಿದೆ ಅಂತ. ಅದಕ್ಕೆ ಅಲ್ಲಿಂದ ಡಾಕ್ಟರ್ ಅವರು ಅಂಕಲ್ ಪಾಸ್ಟ್ನವರು ಹೇಳಿದ್ರು, ಇಲ್ಲಿ ಬೇಡ ಅಂತೇಳಿ ಪುನಃ ಕರ್ಕೊಂಡು ಇಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿದರು. ಸ್ಕ್ಯಾನಿಂಗಲ್ಲಿ ಏನಿಲ್ಲ, ಹೊಟ್ಟೆಯಲ್ಲಿ ಏನಿಲ್ಲ. ಮತ್ತು ಏನಾಯಿತು ಅಂತ ಏನೆಲ್ಲ ಟೆಸ್ಟ್ ಬೇಕು ಎಲ್ಲ ಆಯಿತು. ಏನಂತ ಗೊತ್ತು, ಏನಿಲ್ಲ, ಸಮಸ್ಯೆ ಏನಂತ ಇಲ್ಲ. ಆದರೆ ನನಗೆ ಇಲ್ಲಿಂದ ಬಲ ಇಲ್ಲ, ಜೀವ ಇಲ್ಲ. ಮತ್ತೆ ನನ್ನನ್ನು ತಂದು ಮತ್ತೆ ಅಡ್ಮಿಟ್ ಆದ TMPಯಲ್ಲಿದ್ದೆ, ಉಡುಪಿ. ಹೌದು. ಅಲ್ಲಿರುವಾಗ ಅಲ್ಲಿ ಕೂಡ ಒಂದು ತಿಂಗಳೇನಲ್ಲಿದ್ದೆ ಹಾಸ್ಪಿಟಲಲ್ಲಿ. ಅಲ್ಲಿ ನನಗೆ ಏನೆಲ್ಲ ಮಾಡಿದರೂ ಏನೂ ವರ್ಕ್ ಆಗಲ್ಲ. ಅವ್ರು ಹೇಳಿದರು, ಇನ್ನೂ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ನನ್ನ ಮನೆಯವರೆಲ್ಲ ಬರ್ತಿದ್ರು ಆಗ ನೋಡಲಿಕ್ಕೆ. ಅಷ್ಟೊತ್ತನಕ ಇಲ್ಲಿ ಯಾರೂ ಬರ್ತಿರಲಿಲ್ಲ ನನ್ನ ಮನೆಯವರು. ಅವತ್ತು ನನ್ನ ಮನೆಯವರೆಲ್ಲ ಇಲ್ಲಿ ಬಂದರು, ನನ್ನ ನೋಡ್ತಾಯಿದ್ರು ನನ್ನ ಸಿಚುವೇಶನ್. ಆಗ ನನ್ನ ಇಲ್ಲಿಯೇ ಸ್ಟಾಫ್ ಸಹೋದರರು ಎಲ್ಲ ಸೇರಿಕೊಂಡು ನನ್ನ ಎತ್ತಿಕೊಂಡು ಹೋಗುವುದು, ಎತ್ತಿ ಇಡುವುದು ಎಲ್ಲ ಅವರೇ ಮಾಡ್ತಾಯಿದ್ರು. ಸೆಕೆಂಡ್ ಇಲ್ಲಿ ಬಂದ ಮೇಲೆ ನನ್ನನ್ನು ಇಲ್ಲಿ ಡಾಕ್ಟ್ರವ್ರಿಗೆ ಆಗೋದಿಲ್ಲ. ಮತ್ತು ನಾನು ತಂದು ಆಶ್ರಮದಲ್ಲಿ, ಇಲ್ಲಿ ನಮ್ಮ ವಿಶ್ವಾಸಮನ ಆಶ್ರಮ, ನಮ್ಮ ಸ್ಟಾಫ್ ರೂಮಲ್ಲಿ ನಾನಿದ್ದೆ. ಸ್ಟಾಫ್ ರೂಮಲ್ಲಿ ಕೂಡ ಎಲ್ಲ ಸೇವೆ ಅವರೇ ಮಾಡ್ತಿದ್ರು. ವೀಲ್ ಚೇರಲ್ಲಿ ಹೋಗ್ತಿದ್ದೆ, ಆಗ್ತಾಯಿರಲಿಲ್ಲ. ಮಲಗಿದ್ರೆ ಎದ್ದೇಳಲಿಕ್ಕೆ ಆಗ್ತಿರಲಿಲ್ಲ, ಕೂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಯಾವುದು ಬೆಲೆ ಖಾಲಿ 2 ಕೈ ಮಾತ್ರ ನನ್ನದು ಇದಾಗ್ತಿತ್ತು. ಆ ದಿವಸದಲ್ಲಿ ನನಗೆ ಆಯಿತು ಅಂತೇಳಿ ನಾನು ತುಂಬ ವೇದನೆಯಲ್ಲಿ. ಆಗ ಬೈಬಲ್ ಓದೋದು ಕಡಿಮೆ ಆಯಿತು, ಪ್ರಾರ್ಥನೆ ಕಡಿಮೆ ಆಯಿತು, ನನ್ನದೆಲ್ಲ ಇದು ಕಡಿಮೆ ಆಯಿತು, ಯಾವುದು ಬೇಡ ಅಂತ. ಆ ಸಮಯದಲ್ಲಿ ಒಂದು ಸೇವಕರು ಬಂದಿದ್ದರು ಇಲ್ಲಿಗೆ. ಅವರು ಹೊರಗೆ ಪ್ರಾರ್ಥನೆ ಮಾಡ್ತಿದ್ರು ಹಾಲಲ್ಲಿ, ಹೊರಗಡೆ. ನಾನು ಹೊರಗಡೆ ರೂಮಲ್ಲಿದ್ದೆ. ಅವ್ರು ಪ್ರಾರ್ಥನೆ ಮಾಡುವಾಗ ಹೇಳಿದರು, ಒಂದು ಸಹೋದರ ಇಲ್ಲಿದ್ದಾನೆ ವೀಲ್ ಚೇರಲ್ಲಿ, ದೇವರವರನ್ನು ಸ್ಟೆಪ್ ಬೈ ಸ್ಟೆಪ್ ಎಬ್ಬಿಸ್ತಾರೆ. ಅದಕ್ಕೆ ಮೊದಲು ತುಂಬ ಪ್ರಾರ್ಥನೆ ಎಲ್ಲ ಮಾಡ್ತಾರೆ. ಸಭೆಯವರೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ರು, ಆಸಕ್ತಿ ಎಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಕೆಲವರು ಇಲ್ಲಿರುವ ಹಾಸ್ಟೆಲ್ನ ಮಕ್ಕಳು ಸಹ ಪ್ರಾರ್ಥನೆ ಮಾಡ್ತಿದ್ರು. ಕೆಲವು ಮಕ್ಕಳು ಹೇಳ್ತಿದ್ರು, ನೀವು ಎದ್ದು ನಡೆಯುವುದನ್ನು ನೋಡ್ತಾ ಇದ್ದೇವೆ ಅಂತ. ಮತ್ತು ತುಂಬ ಸಭೆಯವರು ಕೂಡ ಹೇಳ್ತಿದ್ರು. ಆಗ ಲಾಸ್ಟಿಗೆ ಆ ಸೇವಕರು ಹೇಳಿದರು, ಎಷ್ಟೋ ಸೇವಕರು ಪ್ರಾರ್ಥನೆ ಮಾಡ್ತಿದ್ರು, ಆದರೆ ನನಗೆ ಏನೂ ಆಗ್ತಿರಲಿಲ್ಲ. ಅವತ್ತು ಆ ಸೇವಕರು ಹೇಳಿದ್ರು, ಸ್ಟೆಪ್ ಬೈ ಸ್ಟೆಪ್ ಎಬ್ಬಿಸ್ತೀರ ದೇವರಂತ. ಆಗ ನನಗೊಂದು ನಂಬಿಕೆ ಬಂತು, ನನ್ನನ್ನು ನೋಡದೆ ನನ್ನ ದೇವರಿಗೆ ಗೊತ್ತುಂಟಂತ.
ಆಗ ದೇವರಲ್ಲಿ ಪುನಃ ನಂಬಿಕೆ ಜಾಸ್ತಿ ಆಯಿತು. ಅವರು ಹೇಳಿದಾಗೆ ದೇವರು ನನ್ನನ್ನು ತಿಂಗಳು 1 ವರ್ಷ 8 ತಿಂಗಳು ಮಲಗಿದಲ್ಲಿದ್ದೆ. ನಾನು ಬೆಡ್ಡಲ್ಲಿ 1 ವರ್ಷ 8 ತಿಂಗಳು ಮಲಗಿದಲ್ಲೇ ಇದ್ದೆ. ನೆಕ್ಸ್ಟ್ ನಾನು ಎದ್ದು ನಡೆಯುವಾಗೆ ದೇವರು ಮಾಡಿದರು. ಮತ್ತೆ ಹೇಳಿದ್ರು, ನೀನು ಇಲ್ಲಿರುವುದಿಲ್ಲ, ನೀನು ಅನೇಕ ಕಡೆಗೆ ಹೋಗ್ಲಿಕ್ಕೆ ಉಂಟು. ಆಮೇಲೆ ದೇವರು ಎಬ್ಬಿಸಿದರು. ಮೊದಲು ನಾನು ವೀಲ್ ಚೇರ್ನಿದ್ದೆ, ವಾಕರಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವಾಕರ್ ಬಿಟ್ಟೆ, ಎಲ್ಲ ಬಿಟ್ಟೆ, ಎದ್ದು ಈಗ ಪುನಃ ನಾನು ಒರಿಸ್ಸಾ, ಬಾಂಬೆ, ಕೇರಳ ಅನೇಕ ಕಡೆಗಳಿಗೆ ನಮ್ಮ ಮಾನಸಿಕ ಅಸ್ವಸ್ಥರು ಕುನ್ನಾದವರು ಅವರನ್ನು ಮನೆಗೆ ಮುಟ್ಟಿಸುವಂತೆ, ಅಲ್ಲಿ ಹೋಗಿ ಸುವಾರ್ತೆ ದೇವರ ಹೇಳುವಂತೆ ದೇವರು ಸಹಾಯ ಮಾಡಿದ. ಆಗ ಒಂದು ದೊಡ್ಡ ಅದ್ಭುತ. ಅವರ ಹೇಳಿದ್ದು ನೀವು ಕೇಳಿದ್ರಲ್ಲ ವೀಕ್ಷಕರೇ, ಕಾಲಲ್ಲಿ ಸ್ವಾಧೀನ ಇಲ್ಲ. ಒಂದು ವೇಳೆ ನೆನೆಸಿ ಎಂಥ ಒಂದು ಕಠಿಣ ಪರಿಸ್ಥಿತಿ. ಆದರೆ ಇವತ್ತಿನ ದಿನದಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದ ಸಹೋದರರು ಸಂಪೂರ್ಣ ಗುಣಮುಖರಾಗಿ ನಿಮ್ಮ ಮುಂದೆ ಸಾಕ್ಷಿ ಹೇಳ್ತಿದ್ದಾರೆ. ನಿಜವಾಗ್ಲೂ ನಿಮ್ಮ ಸಾಕ್ಷಿ ಒಂದು ಉತ್ತೇಜನಕರವಾಗಿತ್ತು. ಹಾಗಾದರೆ ಬ್ರದರ್, ನಿಮ್ಮ ಒಂದು ಮುಂದಿನ ನಿರೀಕ್ಷೆ ಏನು? ಮುಂದಿನ ಬೇರೆ ಏನಿಲ್ಲ, ನನ್ನದೊಂದೇ ಆಸೆ, ಇರುವವರೆಗೆ ಯೇಸುಸ್ವಾಮಿಯ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು, ಯೇಸು ಕ್ರಿಸ್ತನ ಸೇವೆ ಮಾಡಬೇಕು. ಇಲ್ಲಿ ನೀವು ನಮ್ಮ ವಿಶ್ವಾಸದ ಮನೆ DGMBC ಚರ್ಚ್ ನೀವು ಸ್ಟಾಫ್ ಆಗಿ ಮಾಡ್ತಿದ್ದೀರಿ. ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರ ಒಂದು ಕೆಳಗಡೆಯಲ್ಲಿ ಇದ್ದುಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಎಲ್ಲ ಸಮಯದಲ್ಲಿ ನನ್ನನ್ನು ಅವರೇ ಪ್ರೋತ್ಸಾಹ ಮಾಡಿದ್ದು, ಎಲ್ಲ ಆತ್ಮಿಕ ತಂದೆಯಾಗಿದ್ದುಕೊಂಡು ಇದುವರೆಗೂ ನಿಮ್ಮನ್ನು ಮಾರ್ಗದರ್ಶನ ಕೊಡುತ್ತಾ ಬಂದಿದ್ದಾರೆ. ನಿಜವಾಗ್ಲೂ ನೀವು ಇಲ್ಲಿ ಬಂದು ನಿಮ್ಮ ಒಂದು ಜೀವಿತದ ಅನುಭವಗಳು, ಅಂದರೆ ಯಾವ ರೀತಿಯಲ್ಲಿ ಇದ್ದಂಥ ನಿಮ್ಮನ್ನು ದೇವರು ಯಾವ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ಇಂಥ ಒಂದು ವೇಳೆ ಈಗ ಯಾರಾದರೂ ಹೇಳುವುದಾದ್ರೆ ಅಂಥ ಪರಿಸ್ಥಿತಿ ಎಂಬುದಾಗಿ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ನಿಮ್ಮ ಕೆಲಸಗಳನ್ನು ಮಾಡ್ತೀರಿ, ನಡೀತೀರಿ. ಅನೇಕ ಕಡೆ ನೀವು ಈ ಒಂದು ಮಾನಸಿಕ ಅಸ್ವಸ್ಥರು ಗುಣಮುಖರಾದವರನ್ನು ಅವರ ಮನೆಗೆ ಸಹ ನೀವು ಮುಟ್ಟಿಸಿದ್ದೀರಿ. ನಿಜವಾಗ್ಲೂ ದೇವರ ಒಂದು ಅದ್ಭುತವಾದ ಒಂದು ಹಸ್ತ ನಿಮ್ಮ ಮೇಲೆ ಇದ್ದೆ. ನಮ್ಮ ಒಂದು ಈ ಒಂದು ಆಸರೆ TV ಚಾನೆಲ್ಗೆ ಬಂದು ನಿಮ್ಮ ಒಂದು ಸಾಕ್ಷಿಯನ್ನು ನೀವು ಹಂಚಿದ್ದೀರಿ. ನಮ್ಮ ಒಂದು ಟಿವಿಯ ಪರವಾಗಿ ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇವರು ತಮ್ಮ ಚಿಕ್ಕ ಪ್ರಾಯದಲ್ಲೇ ಒಂದು ತಂದೆ ತಾಯಿಗಳಿಗೆ ಅವಿಧೇಯರಾಗುವಂಥದ್ದು, ಪೋಖರಿಯಲ್ಲಿ ದುಶ್ಚಟಗಳು, ದುರ್ಮಾರ್ಗದಲ್ಲಿ ಇವರು ಜೀವಿಸಿದರು. ಯೌವನ ಪ್ರಾಯದಲ್ಲಿ ಸಹ ಇವರು ತಿಳಿಯದೆ ಅನೇಕ ಸಂಗತಿಗಳನ್ನು ಇವರು ಮಾಡಿದರು. ಆದರೆ ಅವರನ್ನು ಸರಿಯಾದ ಸಮಯಕ್ಕೆ ಯೇಸು ಕ್ರಿಸ್ತನ ಸಂದರ್ಶಿಸಿದರು. ಅದರ ನಂತರ ನೀವು ನೋಡಿದ್ರಿ ಅನೇಕ ಮಹತ್ ಕಾರ್ಯಗಳು, ಯಾವ ರೀತಿಯ ಸಮಸ್ಯೆಗಳು ಬಂದರು, ಯೇಸು ಕ್ರಿಸ್ತನ ಅವರ ಜೀವಿತದಲ್ಲಿ ಸಂಪೂರ್ಣ ಬಿಡುಗಡೆಯನ್ನು ಕೊಟ್ಟು ಇವತ್ತಿನ ದಿನದಲ್ಲಿ ಅವರು ಅನೇಕರ ಮುಂದೆ ಸಾಕ್ಷಿಯಾಗಿರುವಂತೆ ನಡೆಸಿದ್ದಾನೆ. ನಿಜವಾಗ್ಲೂ ಈ ಒಂದು ಸಾಕ್ಷಿಯು ನಿಮ್ಮ ಜೀವಿತದಲ್ಲಿ ಕೂಡ ಉತ್ತೇಜನಕರವಾಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ನಾವು ಬರಲಿದ್ದೇವೆ. ಅಲ್ಲಿಯ ತನಕ ವೀಕ್ಷಿಸ್ತಾ ಇರಿ ಆಸರೆ TV.